ಏಥ ಚಾತುರ್ಯ ಧಾರಾ ಕಥಾ ಗಹನ ಜೇ ಸಕಳ ಕೌತುಕ ಜನ್ಮಸ್ಥಾನ ही अभिनव उद्यान विवेक तरुचे श्रीराम. श्री गुरुला वंदन केल्यानंतर आता ज्यात गीता निर्माण झाली अशा महाभारताची खोल विचाराने भरलेली कथा, तिचे महात्म्य ऐका. ही कथा सर्व चमत्कारांची खाण आहे किंवा विचाररूपी वृक्षांचा अपूर्व बगीचाच आहे अंतಕೊಂಡು ज्ञानेश्वर महाराजರು ಜ್ಞಾನೇಶ್ವರಿಯನ್ನು ಪ್ರಾರಂಭ ಮಾಡ್ತಾ ಅರ್ಥಾತ್ ಭಗವದ್ಗೀತೆ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಏನು ಅಂತಂದ್ರೆ ಭಗವದ್ಗೀತಾ ಯಾವ ಮಹಾನ್ ಗ್ರಂಥದಲ್ಲಿದನು, ಭಗವದ್ಗೀತಾದ ಸಂದರ್ಭ ಯಾವ ಗ್ರಂಥದಲ್ಲಿದನು, ಆ ಗ್ರಂಥದ ಒಂದು ವೈಶಿಷ್ಟ್ಯವನ್ನು ಹೇಳ್ತಾ ಇದ್ದಾರೆ. ಅರ್ಥಾತ್ ಜ್ಞಾನೇಶ್ವರ ಮಹಾರಾಜರು ಮುಖ್ಯವಾಗಿ ಏನು ಹೇಳಬೇಕಾಗಿದೆ ಅಂದರೆ ಅಧ್ಯಾತ್ಮ ಶಾಸ್ತ್ರವನ್ನು ಹೇಳಬೇಕಾಗಿದೆ. ಆದ್ದರಿಂದ ಯಾವ ಅಧ್ಯಾತ್ಮ ಶಾಸ್ತ್ರದ ಮೂಲಕವಾಗಿ ಪರಮಾತ್ಮ ಸ್ವರೂಪದ ವರ್ಣನೆ ಮಾಡಬೇಕಾಗಿದನು, ಪರಬ್ರಹ್ಮ ಪರಮಾತ್ಮ ಸ್ವರೂಪದ ವರ್ಣನೆ ಮಾಡಬೇಕಾಗಿದನು ಅಂಥ ಮೊದಲನೇ ಪರಮಾತ್ಮ ಸ್ವರೂಪಕ್ಕೆ ಜ್ಞಾನೇಶ್ವರ ಮಹಾರಾಜರು ಪ್ರಾರಂಭದಲ್ಲಿ ನಮಸ್ಕಾರ ಮಾಡಿದರು. ಏನಂತ ನಮಸ್ಕಾರ ಮಾಡಿದರು ಅಂತಂದ್ರೆ ಆ ಪರಮಾತ್ಮ ಸ್ವರೂಪ ಅನ್ನುವಂಥದ್ದು ಓಂಕಾರದ ಭಾವದಲ್ಲಿದೆ ಅನ್ನುವಂಥ ಭಾವದಿಂದ ನಮಸ್ಕಾರ ಮಾಡಿದರು. ನಿರ್ಗುಣ ನಿರಾಕಾರವಾಗಿರ್ತಕ್ಕಂಥದ್ದು ಆ ಪರಮಾತ್ಮ ಸ್ವರೂಪದ ಲಕ್ಷಣವನ್ನು ಅತ್ಯಂತ ವೇದಾಂತಕ್ಕೆ ಮಾನ್ಯವಾಗಿರ್ತಕ್ಕಂತಹ ಭಾವದಲ್ಲಿ ಒಂದು ಲಕ್ಷಣದಲ್ಲಿ ಹೇಳಿದಲ್ಲ ಏನು ಅಂದರೆ ಸ್ವಸಂವೇದ್ಯವಾಗಿರ್ತಕ್ಕಂಥದ್ದು. ಪರಮಾತ್ಮ ಸ್ವರೂಪ ಹೆಂಗದ ಅಂದರೆ ಸ್ವಸಂವೇದ್ಯ, ಲೋಕ ವಿಲಕ್ಷಣವಾಗಿರ್ತಕ್ಕಂಥ ಲಕ್ಷಣ. ಪ್ರಪಂಚದ ಎಲ್ಲ ವಿಷಯಗಳ ಲಕ್ಷಣವನ್ನು ನಾವು ಸುಖಮಯವಾಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು, ಆನಂದ ಸ್ವರೂಪವಾಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಏನು ಅಂತಂದ್ರೆ ದೀರ್ಘಕಾಲ ಇರ್ತಕ್ಕಂಥದ್ದು ಅಂತ ತಿಳ್ಕೊಂಡಾದರೂ ಹೇಳ್ಬೋದು. ಆದರೆ ಸ್ವಸಂವೇದ್ಯತನ ಅನ್ನುವಂಥದ್ದು ಏನದನೋ ಇದು ಕೇವಲ ಪರಮಾತ್ಮ ಸ್ವರೂಪದ ಲಕ್ಷಣವಾಗಿರೋದ್ರಿಂದ ಸ್ವಸಂವೇದ್ಯವಾಗಿರ್ತಕ್ಕಂಥದ್ದು ಒಂದು. ಆಮೇಲೆ ಎರಡನೇದ್ದೇನೆಂದ್ರೆ ಆತ್ಮರೂಪವಾಗಿರ್ತಕ್ಕಂಥದ್ದು. ಪ್ರತ್ಯಕ್ ಅಂಚತೀತಿ ಪ್ರತ್ಯಗಾತ್ಮ, ಪ್ರತಿಯೊಬ್ಬರ ಜೀವ ಮಾತ್ರಗಳ ಒಂದು ಏನು ಅಂದರೆ ಆತ್ಮಸ್ವರೂಪವಾಗಿರ್ತಕ್ಕಂಥದ್ದು. ಈ ಪ್ರಕಾರವಾಗಿರ್ತಕ್ಕಂಥ ನಿರ್ಗುಣ ನಿರಾಕಾರವಾಗಿರೋ ಪರಮಾತ್ಮ ಸ್ವರೂಪ ಏನದನು ಸ್ವಸಂವೇದ್ಯವಾಗಿರೋದು ಆತ್ಮಸ್ವರೂಪವಾಗಿರ್ತಕ್ಕಂಥ ಪರಮಾತ್ಮ ತತ್ವ. ಜ್ಞಾನೇಶ್ವರ ಮಹಾರಾಜರು ಅರ್ಥಾತ್ ಅದ ಪರಮಾತ್ಮ ಸ್ವರೂಪ ಯಾವ ಭಾವದಲ್ಲಿದೆ ಅಂತ ತಿಳ್ಕೊಂಡು ಹೇಳಿದ್ರು ಅಂದರೆ ಓಂಕಾರದ ಭಾವದಲ್ಲಿದೆ. ಆದ್ದರಿಂದ ಓಂ ನಮೋಜಿ ಆದ್ಯವಾಗಿರ್ತಕ್ಕಂಥದ್ದು. ಆದ್ಯವಾಗಿರೋದು ಇದರ್ಥ ಏನು ಅಂತಂದ್ರೆ ಅದಕ್ಕಿಂತಲೂ ಆದಿಯಾಗಿರ್ತಕ್ಕಂಥದ್ದು ಇನ್ನೊಂದು ಯಾವುದೂ ಇಲ್ಲ ಅಂತ ತಿಳ್ಕೊಂಡು ಅನಾದಿ ಸಿದ್ಧವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಅನಾದಿಯಾಗಿರ್ತಕ್ಕಂಥದ್ದು ಮತ್ತು ಅನಂತವಾಗಿರ್ತಕ್ಕಂಥದ್ದು. ಆದ್ಯವಾಗಿರ್ತಕ್ಕಂಥದ್ದು ಎಲ್ಲ ವ್ಯಕ್ತಗಳು ಅವ್ಯಕ್ತವನ್ನು ಹೊಂದಿದಾಗೂ ಇರತಕ್ಕಂಥದ್ದು. ಅರ್ಥಾತ್ ಅದೇನು ಅಂದ್ರೆ ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ನೇವ. ವ್ಯಕ್ತಗಳು ಇಲ್ಲದೆ ಇರುವಾಗೂ ಅದೇ ರೀತಿಯಾಗಿ ಅವ್ಯಕ್ತಗಿಂತಲೂ ಆಚೆ ಇರತಕ್ಕಂಥದ್ದು ಯಾವುದೋ ಅದು ಅನಾದಿಯಾಗಿರ್ತಕ್ಕಂಥದ್ದು ಆದ್ಯವಾಗಿರೋದು ಅಂತ ಹೇಳಿ ಅಂಥ ಆದ್ಯ ಸ್ವರೂಪವಾಗಿರ್ತಕ್ಕಂಥ ಪರಮಾತ್ಮ ಓಂಕಾರದ ಭಾವದಲ್ಲಿದ್ದಾರೆ ಅಂತ ತಿಳ್ಕೊಂಡು ಜ್ಞಾನೇಶ್ವರ ಮಹಾರಾಜರು ಯಾವ ಒಂದು ದಿವ್ಯವಾಗಿರ್ತಕ್ಕಂಥ ಜ್ಞಾನವನ್ನು ಶಬ್ದಗಳ ಮೂಲಕವಾಗಿ ಪ್ರತಿಪಾದನೆ ಮಾಡಬೇಕಾಗಿದನು. ಆ ಶಬ್ದದ ಮೂಲ ಸ್ವರೂಪ ಏನು ಅನ್ನೋದನ್ನು ಹೇಳೋದಕ್ಕಾಗಿಯೇ ಓಂಕಾರದ ಭಾವ ಅಂತ. ಶಬ್ದ ಎದರೊಳಗಿಂದ ನಿರ್ಮಾಣ ಆಗ್ತದೆ ಅನ್ನೋದನ್ನು ಹೇಳೋದಕ್ಕಾಗಿ ಏನು ಮಾಡಿದ್ರು ಅಂದ್ರೆ ಓಂಕಾರಕ್ಕೆ ನಮಸ್ಕಾರ ಮಾಡಿದರು. ಓಂಕಾರನ ಪ್ರಥಮ ಆವಿಷ್ಕಾರ, ನಿರ್ಗುಣ ನಿರಾಕಾರವಾಗಿರ್ತಕ್ಕಂಥ ಪರಮಾತ್ಮದ ಪ್ರಥಮ ಆವಿಷ್ಕಾರ ಯಾವುದು ಅಂದ್ರೆ ಓಂಕಾರ. ಆ ಓಂಕಾರದೊಳಗಿಂದ ಏನು ನಿರ್ಮಾಣ ಆಯ್ತು ಅಂದ್ರೆ ವೇದಗಳ ನಿರ್ಮಾಣ ಆದವು ಅಂತ ತಿಳ್ಕೊಂಡು ಹೇಳಿ. ಆದ್ದರಿಂದ ವೇದ ಪ್ರತಿಪಾದ್ಯವಾಗಿರ್ತಕ್ಕಂಥದ್ದು ನಾನು ಹೇಳಿದೆ ಲಕ್ಷಣವನ್ನು ಹೆಂಗ ಅಂತಂದ್ರೆ ವಾಚಕ ಅಭೇದ ಭಾವದಿಂದ ವೇದಗಳು ಏನು ಮಾಡ್ತಾವೆ ಅಂದ್ರೆ ಪರಮಾತ್ಮ ಸ್ವರೂಪದ ವರ್ಣನೆಯನ್ನು ಮಾಡ್ತಾವೆ. ವಾಚ್ಯ ಮತ್ತು ವಾಚಕದ ಅಭೇದ ಭಾವದಿಂದ ಭಗವಂತನ ನಾಮದ ವೈಶಿಷ್ಟ್ಯ ಏನು ಅಂತಂದ್ರೆ ನಾಮ ಮತ್ತು ಪರಮಾತ್ಮ ಅನ್ನುವಂಥದ್ದು ಅಭೇದವಾಗಿರೋದ್ರಿಂದ ನಾವು ಆ ನಾಮವನ್ನು ತಗೊಳ್ಳೋದ್ರ ಜೊತೆಗೆ ಆ ನಾಮದ ದಿವ್ಯವಾಗಿರ್ತಕ್ಕಂಥ ಸೂಕ್ಷ್ಮವಾಗಿರೋ ಏನದರೊಳಗಿನ ಪರಮಾತ್ಮನ ಅಸ್ತಿತ್ವದನು ಅದು ಅನುಭವ ಬರ್ತದೆ ಅಂತ ತಿಳ್ಕೊಂಡು ನಾಮಸ್ಮರಣೆ ಮಾಡಬೇಕು. ನಾಮ ಅನ್ನುವಂಥದ್ದು ಏನಂದ್ರೆ ಪರಮಾತ್ಮನ ಜೊತೆಗೆ ಅಭೇದ ಭಾವದಿಂದ ಇರ್ತಕ್ಕಂಥದ್ದು ಏನು ಅಂದ್ರೆ ವಾಚಕವಾಗಿರ್ತಕ್ಕಂಥದ್ದು. ತಸ್ಯ ವಾಚಕ ಪ್ರಣವ, ಅದ್ರ ವಾಚಕವಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಓಂಕಾರ. ಆ ಓಂಕಾರದಿಂದ ಆವಿರ್ಭಾವವಾಗಿರ್ತಕ್ಕಂಥವಳ ಇವೆಲ್ಲ ಭಗವಂತನ ನಾಮ ಆಗಿರೋದ್ರಿಂದ ಕಾರಣ ಮತ್ತು ಕಾರ್ಯದಲ್ಲಿ ಅಭೇದವನ್ನು ಹೇಳೋದ್ರಿಂದಾಗಿ ಕಾರಣದ ಧರ್ಮಗಳೆಲ್ಲ ಕಾರ್ಯದಲ್ಲಿ ಇರ್ತಾವ ಅಂತ ತಿಳ್ಕೊಂಡು ಪರಮಾತ್ಮನ ಲಕ್ಷಣಗಳೆಲ್ಲ ಓಂಕಾರದಲ್ಲೇವ, ಓಂಕಾರದ ಧರ್ಮಗಳೆಲ್ಲ ಭಗವಂತನ ನಾಮದಲ್ಲೇವ ಅಂತ ತಿಳ್ಕೊಂಡು ಜ್ಞಾನೇಶ್ವರ ಮಹಾರಾಜರು ಏನು ಮಾಡಿದ್ರು ಅಂದ್ರೆ ಪ್ರಥಮ ಓಂಕಾರಕ್ಕೆ ನಮಸ್ಕಾರ ಮಾಡಿದರು. ಓಂಕಾರಕ್ಕೆ ನಮಸ್ಕಾರ ಮಾಡಿ ಏನು ಹೇಳಿದ್ರು ಅಂದ್ರೆ ಆ ಓಂಕಾರದೊಳಗಿಂದ ವೇದಗಳ ಪ್ರಕಟ ಆಗುವಂಥ
ವೇದಗಳು ಅಂತಂದ್ರೆ ಆದ್ದರಿಂದ ಓಂಕಾರದೊಳಗಿಂದ ವೇದಗಳು ಪ್ರಕಟ ಆದವು ಅಂತ ತಿಳ್ಕೊಂಡು ಹೇಳಬೇಕಾದ್ರೆ ಹಂಗಾರೆ ಓಂಕಾರಕ್ಕೆ ಏನಂತ ತಿಳ್ಕೊಂಡಂದ್ರು ಅಂದ್ರೆ ಆದಿ ಬೀಜ ಅಂತ ತಿಳ್ಕೊಂಡು, ಅರ್ಥಾತ್ ಬೀಜ ಸ್ವರೂಪವಾಗಿರ್ತಕ್ಕಂಥ ಓಂಕಾರದೊಳಗಿಂದ ವೇದಗಳು ಪ್ರಕಟ ಆದವು. ವೇದಗಳ ಪ್ರಕಟ ಆದ ಕೂಡಲೇ ಆ ವೇದಗಳು ಜ್ಞಾನೇಶ್ವರ ಮಹಾರಾಜರ ಮುಂದೆ ಯಾವ ಭಾವದಲ್ಲಿ ಪ್ರಕಟ ಆದವು ಅಂದ್ರೆ ಗಣಪತಿಯ ಭಾವದಲ್ಲಿ ಪ್ರಕಟ ಆದವು. ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನ ಅರ್ಥಾತ್ ಏನಂದ್ರೆ ಗಣಪತಿ ಅನ್ನೋದು ಜ್ಞಾನ ಸ್ವರೂಪವಾಗಿರ್ತಕ್ಕಂಥದ್ದು ಅನ್ನುವಂಥ ದೃಷ್ಟಿಯಿಂದ ಸಂಪೂರ್ಣವಾಗಿರ್ತಕ್ಕಂಥ ವೇದಗಳು ಯಾವ ಭಾವದಲ್ಲಿ, ಆದ್ದರಿಂದ ಜ್ಞಾನೇಶ್ವರ ಮಹಾರಾಜರ ಮುಂಚೆ ವೇದಗಳು ಏನಂದ್ರು ಅಂದ್ರೆ ಭಗವಂತನ ಶರೀರ ಅಂತ ತಿಳ್ಕೊಂಡು ಹೇಳು, ವಿಗ್ರಹ ರೂಪದಲ್ಲಿ ವೇದಗಳು ಪ್ರಕಟ ಆದವು. ಆ ವೇದಗಳೊಳಗಿಂದ ಯಾವ ಜ್ಞಾನಗಳು ಆವಿಷ್ಕಾರ ಆಯ್ತು, ಯಾವ ಜ್ಞಾನಗಳ ಆವಿಷ್ಕಾರ ಆಯ್ತು ಅರ್ಥಾತ್ ಏನಂದ್ರೆ ನಾನು ಹೇಳಿದೆ ಶ್ರುತಿ ಅಂತಕ್ಕಂಥವುಗಳು, ವೇದಗಳು ಅಂದ್ರೆ ಶ್ರುತಿಗಳು ಅಂತ. ಶ್ರುತಿ ಹೆಂಗವ ಅಂದ್ರೆ ಪ್ರತಿಭಾ ಪ್ರಧಾನವಾಗಿರ್ತಕ್ಕಂಥವು, ಸ್ಮೃತಿ ಹೆಂಗವ ಅಂದ್ರೆ ಪ್ರಜ್ಞಾ ಪ್ರಧಾನವಾಗಿರ್ತಕ್ಕಂಥ. ಶ್ರುತಿ ಒಳಗಿಂದ ಸ್ಮೃತಿಗಳ ಪ್ರಕಟ ಆದವು. ಸ್ಮೃತಿ ಮತ್ತು ಶ್ರುತಿ ಇವು ಎರಡೂದರೊಳಗಿಂದ ಏನು ಪ್ರಕಟ ಆದವು ಅಂದ್ರೆ ಪುರಾಣಗಳ ಪ್ರಕಟ ಆದವು, ಅರ್ಥಾತ್ ಪುರಾಣಗಳ ಆವಿಷ್ಕಾರ ಆದವು. ಪುರಾಣಗಳು ಹೆಂಗವ ಅಂದ್ರೆ ಕಥಾ ಪ್ರಧಾನವಾಗಿರ್ತಕ್ಕಂಥ ಪುರಾಣಗಳ ಪ್ರಕಟ ಆದವು. ಅರ್ಥಾತ್ ಆದ್ರೆ ಜ್ಞಾನೇಶ್ವರ ಮಹಾರಾಜರು ಏನಂದ್ರು ಅಂದ್ರೆ ಶ್ರುತಿ ಅಂದ್ರನ ಮೂರ್ತಿಮಂತ ಗಣಪತಿ ಅಂತ ತಿಳ್ಕೊಂಡು ಹೇಳಿ, ಸ್ಮೃತಿಗಳು ಅಂದ್ರೆ ಆ ಗಣಪತಿಯ ಅವಯವಗಳು ಅಂತ ತಿಳ್ಕೊಂಡು ಹೇಳಿ, ಅದೇ ರೀತಿಯ ಪುರಾಣಗಳು ಅಂದ್ರೆ ಏನು ಅಂದ್ರೆ ಆ ಗಣಪತಿ ತನ್ನ ಸಂಪೂರ್ಣವಾಗಿರ್ತಕ್ಕಂಥ ದೇಹದಲ್ಲಿ ಧಾರಣೆ ಮಾಡಿರ್ತಕ್ಕಂಥ ಏನು ಅಂದ್ರೆ ಆಭರಣಗಳು ಅಂತ ತಿಳ್ಕೊಂಡು ಪುರಾಣಗಳನ್ನು ವರ್ಣನೆ ಮಾಡಿದ್ರು. ಅದೇ ರೀತಿಯಾಗಿ ಏನಾದವು ಅಂತ ತಿಳ್ಕೊಂಡು ಜ್ಞಾನೇಶ್ವರ ಮಹಾರಾಜರ ಮುಂದೆ ಏನು ಹೇಳ್ತಾರೆ ಅಂದ್ರೆ ಈ ವೇದ, ಅದೇ ರೀತಿಯ ಶ್ರುತಿ, ಸ್ಮೃತಿ, ಪುರಾಣ ಇವುಗಳನ್ನು ಮಥಿಸಿ ಅಥವಾ ಇವುಗಳ ಒಳಗಿಂದ ಅರ್ಥಾತ್ ಏನು ನಿರ್ಮಾಣ ಆದವು ಅಂದ್ರೆ ದರ್ಶನಗಳ ನಿರ್ಮಾಣ ಆದವು ಅಂತ. ಎಷ್ಟು ದರ್ಶನಗಳ ನಿರ್ಮಾಣ ಆದವು ಅಂದ್ರೆ 6 ದರ್ಶನಗಳ ನಿರ್ಮಾಣ ಆದವು. ಸಾಮಾನ್ಯವಾಗಿ ಈಗ ಪ್ರಸಿದ್ಧವಾಗಿರ್ತಕ್ಕಂಥ 6 ದರ್ಶನ ಯಾವ್ಯಾವು ಅಂತಂದ್ರೆ ನ್ಯಾಯ ಮತ್ತು ವೈಶೇಷಿಕ, ಅದೇ ರೀತಿಯಾಗಿ ಏನು ಅಂತಂದ್ರೆ ಯೋಗ ಮತ್ತು ಸಾಂಖ್ಯ ಮತ್ತು ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ ಇವಾಗ ಪ್ರಸಿದ್ಧ ಇರ್ತಕ್ಕಂಥ ದರ್ಶನಗಳು. ನ್ಯಾಯ ಮತ್ತು ವೈಶೇಷಿಕ, ನ್ಯಾಯ ಅಂತಂದ್ರೆ ಕಣಾದರದು ಗೌತಮರದು ನ್ಯಾಯ, ಕಣಾದರದು ವೈಶೇಷಿಕ, ಪತಂಜಲಿಗಳದ್ದು ಯೋಗ, ಅದೇ ರೀತಿ ಕಪಿಲರದು ಸಾಂಖ್ಯ ಅಥವಾ ಜೈಮಿನಿಗಳದ್ದು ಪೂರ್ವ ಮೀಮಾಂಸಾ, ವ್ಯಾಸರದು ಉತ್ತರ ಮೀಮಾಂಸಾ ಇವಾಗ ಪ್ರಸಿದ್ಧವಾಗಿರ್ತಕ್ಕಂಥವು. ಆದರೆ ಜ್ಞಾನೇಶ್ವರ ಮಹಾರಾಜರ ಕಾಲದಲ್ಲಿ ಏನಿದ್ದಿದ್ದಿಲ್ಲ ಅಂತಂದ್ರೆ ನ್ಯಾಯ ಇತ್ತು, ವೈಶೇಷಿಕ ಏನಿಲ್ಲ. ಅದನ್ನ ಏನಂದ್ರು ಅಂದ್ರೆ ರಾಜನೀತಿ, ನೀತಿಶಾಸ್ತ್ರ ಅಂತ ತಿಳ್ಕೊಂಡು ಹೇಳಿದ್ರು. ಅರ್ಥಾತ್ ಏನು ಅಂತಂದ್ರೆ ಅದನ್ನ ನೀತಿ ಅಂತ ತಿಳ್ಕೊಂಡು ಹೇಳಿದ್ರು. ಅದೇ ರೀತಿಯಾಗಿ ಏನಿದ್ದಿದ್ದಿಲ್ಲ ಅಂತಂದ್ರೆ ಸತ್ಕಾರವಾದ ಅಂತ ತಿಳ್ಕೊಂಡು ಏನು ಮಾಡಿದ್ರು ಅಂದ್ರೆ ಸಾಂಖ್ಯ ಅನ್ನುವಂಥದ್ದು ಸತ್ಕಾರವಾದದ ಭಾವದಲ್ಲಿತ್ತು. ಬೌದ್ಧ ಮತ ಅನ್ನುವಂಥದ್ದು ಅವಾಗ ಏನಾಗಿತ್ತು ಅಂದ್ರೆ ದರ್ಶನದ ರೂಪದಲ್ಲಿತ್ತು. ಆದ್ದರಿಂದ ಬೌದ್ಧ ಮತ ಅನ್ನುವಂಥ ದರ್ಶನ ಆಗಿದ್ರು ಅದು ಯಾವ ಭಾವದಲ್ಲಿತ್ತು ಅಂದ್ರೆ ಯೋಗದ ಬದಲು ಬೌದ್ಧ ಮತ ಅನ್ನುವಂಥದ್ದನ್ನ ಖಂಡಿತವಾಗಿರ್ತಕ್ಕಂಥ ಬೌದ್ಧ ಮತ ಅನ್ನುವಂಥ ಭಾವದೊಳಗೆ ಗಣಪತಿಯನ್ನು ಜ್ಞಾನೇಶ್ವರ ಮಹಾರಾಜರು ಷಡ್ಭುಜದ ಭಾವದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ವರ್ಣನೆ ಮಾಡ್ತಾ ಇದ್ದಾರೆ. ಗಣಪತಿ 4 ಭುಜ ಆಯಿತು ಅಂತ. 4 ಭುಜಗಳಲ್ಲೇ ಅರ್ಥಾತ್ 6 ಭುಜ, ಷಡ್ಭುಜ ಅಂದ್ರೆ 6 ಭುಜಗಳ ಭಾವದಲ್ಲಿ ಜ್ಞಾನೇಶ್ವರ ಮಹಾರಾಜರು ಗಣಪತಿಯನ್ನು ವರ್ಣನೆ ಮಾಡ್ತಾರೆ. ಗಣಪತಿ 6 ಭುಜಗಳಲ್ಲಿ ಏನ್ ಮಾಡಿದಾನಂದ್ರೆ ಆಯುಧಗಳನ್ನು ಹಿಡ್ಕೊಂಡಿದ್ದಾನೆ. ಆಯುಧ ಅಂದ ಕೂಡಲೇ ಪ್ರತಿಯೊಂದು ಆಯುಧನೂ ಏನ್ ಮಾಡ್ತಕ್ಕಂಥದ್ದು ಅಂದ್ರೆ ನಾಶ ಮಾಡ್ತಕ್ಕಂಥದ್ದು ಅಂತ ತಿಳ್ಕೊಂಡಲ್ಲ, ನಾಶ ಮಾಡೋದಕ್ಕೂ ಏನದಂದ್ರೆ ಅರ್ಥದ. ಅದನ್ನ ನಾನು ಹೇಳಿದಿಲ್ಲ, ಭಕ್ತಿ ಅರ್ಥವನ್ನು ಹೇಳಬೇಕಾದ್ರೆ ಒಂದು ಅರ್ಥ ಏನು ಅಂದ್ರೆ ಭಜನಂ ಭಕ್ತಿ, ಭಜನನ್ನಾಮ ರಸಾಸ್ವಾದನ, ಇದು ಒಂದು ಪ್ರಕಾರ. ಆಮೇಲೆ ಎರಡನೇದ್ದು ಏನು ಅಂದ್ರೆ ಭಂಜನಂ ಭಕ್ತಿ, ಭಂಜನ ಅಂದ್ರೆ ನಾಶ ಮಾಡೋದು. ಅದು ಸಹಿತ ಭಕ್ತಿನ ಏನ್ ನಾಶ ಮಾಡೋದು ಅಂದ್ರೆ ಅಜ್ಞಾನವನ್ನು ನಾಶ ಮಾಡ್ತಕ್ಕಂಥದ್ದು, ಅಹಂಕಾರವನ್ನು ನಾಶ ಮಾಡ್ತಕ್ಕಂಥದ್ದು, ಆತ್ಮ ವಿಸ್ಮರಣೆಯನ್ನು ನಾಶ ಮಾಡ್ತಕ್ಕಂಥದ್ದಕ್ಕೂ ಏನಂತಾರಂದ್ರೆ ಭಕ್ತಿ ಅಂತ ತಿಳ್ಕೊಂಡು ಹೆಂಗೆ ಒಂದು ಆಯುಧವನ್ನು ಯಾವ ಭಾವದಲ್ಲಿ ವರ್ಣನೆ ಮಾಡಿದ್ರು ಅಂತಂದ್ರೆ ಮೋದಕ ಅನ್ನುವಂಥ ಭಾವದಲ್ಲಿ ದಿವ್ಯವಾಗಿರ್ತಕ್ಕಂಥ ರಸವನ್ನು ಕೊಡುವಂಥದ್ದು ಯಾವುದು ಅಂದ್ರೆ ವೇದಾಂತತು ಮಹಾರಸು ಅನ್ನುವಂಥ ಭಾವದಲ್ಲಿ. ಆಮೇಲೆ ಇನ್ನೊಂದನ್ನ ಯಾವ ಭಾವದಲ್ಲಿ ವರ್ಣನೆ ಮಾಡಿದ್ರು ಅಂದ್ರೆ ಅಭಯಹಸ್ತದ ರೂಪದಲ್ಲಿ ನಿರ್ಭಯವನ್ನು ಉಂಟು ಮಾಡ್ತಕ್ಕಂಥದ್ದು ಯಾವುದು ಅಂದ್ರೆ ಧರ್ಮ ಪ್ರತಿಷ್ಠಾ ಪೂರ್ವಮೀಮಾಂಸಾ. ವೇದಾಂತ ಮತ್ತು ಪೂರ್ವಮೀಮಾಂಸಗಳಿಗೆ ಜ್ಞಾನೇಶ್ವರ ಮಹಾರಾಜರು ಎರಡೂದ್ರೊಳಗೂ ಏನು ಹಿಡಿದಿಲ್ಲ ಅಂತಂದ್ರೆ ಯಾವುದಾದ್ರೂ ಒಂದು ಖಡ್ಗ ಆಗಲಿ ತ್ರಿಶೂಲ ಆಗಲಿ ಆ ಆಯುಧ ಕೊಟ್ಟಿಲ್ಲ. ಒಂದನ್ನ ಮೋದಕವನ್ನು ಕೊಟ್ಟರು. ವೇದಾಂತ ಅನ್ನುವಂಥದ್ದು ಮೋದಕ ಸ್ವರೂಪವಾಗಿರ್ತಕ್ಕಂಥದ್ದು, ಧರ್ಮ ಅನ್ನುವಂಥದ್ದು ಅಭಯ ಸ್ವರೂಪವಾಗಿರ್ತಕ್ಕಂಥದ್ದು ಅಂತ ತಿಳ್ಕೊಂಡು ಹೇಳಿ. ಬೌದ್ಧ ಮತ ಅನ್ನುವಂಥದ್ದು ಖಂಡಿತವಾಗಿರ್ತಕ್ಕಂಥದ್ದಾಗಿತ್ತು ಅಂತ ತಿಳ್ಕೊಂಡು ಬೌದ್ಧ ಮತ ಖಂಡಿತು. ಅರ್ಥಾತ್ ಏನಂದ್ರೆ ಆ ಕೈಯೊಳಗೆ ಕೋರೆ ಹಲ್ಲನ್ನು ಖಂಡಿತವಾಗಿರ್ತಕ್ಕಂಥ ಕೋರೆ ಹಲ್ಲನ್ನು ಹಿಡ್ಕೊಂಡಿರೋದ್ರಿಂದ ಅದು ಬೌದ್ಧ ಮತ ಅನ್ನುವಂಥ ಭಾವದಲ್ಲಿ ವರ್ಣನೆ ಮಾಡಿದರು. ಅದೇ ರೀತಿಯಾಗಿ ಅಂಕುಶ ಅಂತ ಅನ್ನೋದನ್ನು ಜ್ಞಾನೇಶ್ವರ ಮಹಾರಾಜ ರಾಜನೀತಿಗೆ ಹೋಲಿಸಿ
ರಾಜನೀತಿ ಅನ್ನುವಂಥದ್ದು ಅಂಕುಶ. ಪ್ರಜೆಗಳನ್ನು ನಿಯಂತ್ರಣ ಮಾಡಬೇಕಾದ್ರೆ ಅಲ್ಲೇನು ಬೇಕು ಅಂದ್ರೆ ಅಂಕುಶ ಅನ್ನುವಂಥದ್ದು ಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಪ್ರಕಾರವಾಗಿ ಜ್ಞಾನೇಶ್ವರ ಮಹಾರಾಜ್ ತರ್ಕಶಾಸ್ತ್ರವನ್ನು ಎದಕ್ಕೆ ಹೋಲಿಸಿದ್ರೆ ಪರಶು ಅಂದ್ರೆ ತರ್ಕಶಾಸ್ತ್ರ ಅಂದ್ರೆ ಖಂಡನೆ ಮಾಡ್ತಕ್ಕಂಥದ್ದು. ಶಬ್ದಗಳನ್ನು ಖಂಡನೆ ಮಾಡಿ 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 ಅದನ್ನ ಅನ್ಕೋತ ಕೂತ್ರೆ ಏನಾಗ ಅನಿಸ್ತದಂದ್ರೆ ಇವ್ರೇನು ಕಡಿಲಿಕ್ಕೆ ಹತ್ಯಾರೇನು ಅಂತ ಅನಿಸು ಹಂಗೆ ಗಂಧತ್ವಾವಚ್ಛಿನ್ನ ಗಂಧನಿಷ್ಠ ಆಧೇಯತ ನಿರೂಪಿತ ಅಧಿಕರಣತಾವತ್ವಂ ಪೃಥಿವ್ಯಾ ಲಕ್ಷಣಂ ಅಂತ ತಿಳ್ಕೊಂಡು ಹೇಳಿ ಒಂದೊಂದೊಳಗೆ ಅತಿವ್ಯಾಪ್ತಿ ಅವ್ಯಾಪ್ತಿ ಮಾಡ್ಕೋತ ಹೋಗೋದು ಅನ್ನುವಂಥ ಭಾವದೊಳಗೆ ಅತ್ಯಂತ ಏನು ಅಂದ್ರೆ ವೃಕ್ಷವಾಗಿರ್ತಕ್ಕಂಥದ್ದು. ಬರೀ ವ್ಯಾಕರಣ ಮತ್ತು ತರ್ಕ ಇವೆರಡೂ ಅತ್ಯಂತ ವೃಕ್ಷವಾಗಿರ್ತಕ್ಕಂಥವು. ಅದರೊಳಗೂ ಇನ್ನೂ ವ್ಯಾಕರಣ ಏನದ ಮತ್ತಿಷ್ಟು ವೃಕ್ಷವಾಗಿ ಅದು ಬರೀ ಬಾಯ್ಪಾಠ ಮಾಡುವುದನ್ನೇ ಇರ್ತದನೇ ಹೊರತು ತರ್ಕಶಾಸ್ತ್ರದೊಳಗೆ ಬುದ್ಧಿಯೇ ಓಡಬೇಕಾಗ್ತದೆ. ಆದರೆ ವ್ಯಾಕರಣದೊಳಗೆ ಹೆಂಗದ ಅಂದ್ರೆ ಬಹಳಷ್ಟು ವಿಷಯಗಳೇನವಂದ್ರೆ ಬಾಯ್ಪಾಠ ಮಾಡ್ತಕ್ಕಂಥವಳು ಬಹಳಷ್ಟು ನೆನಪಿಟ್ಕೊಳ್ತಕ್ಕಂಥ ವಿಷಯ ವ್ಯಾಕರಣ ಶಾಸ್ತ್ರ. ವ್ಯಾಕರಣದ ಶಬ್ದಗಳನ್ನು ಕೇಳಿದ್ರನ ಏನು ಅನ್ನಿಸ್ತದ ಅಂತ ತಲೆ ಚಿಚ್ಚಿದೀವ. ಐಗುಣ ರುಕ್ ಏವು ಅಯವು ಛಯವರಕ್ ರನ್ ಯಮಣ ನಮ್ ಜಭೈ ಗರ್ದಶ್ ಜಬಗರ್ದಶ್ ಖ ಪ ಛ ಠ ತ ಚರ್ತೌ ಕಪೈ ಶಸರ್ ಹಲ್ ಇತಿ ಮಾಹೇಶ್ವರಾಣಿ ಸೂತ್ರಾಣಿ ಅಂದ ಕೂಡಲೇ ಆ ಡಮರು ತಗೊಂಡು ಹಿಂಗೆ ಬಾರಿಸಿದಂತ ಶಿವ. ಬಾರಿಸಿದ ಕೂಡಲೇ ಈ ಸೂತ್ರಗಳೊಳಗಿಂದ ಪ್ರಕಟ ಆಗುವಂತ ಐಗುಣ ರುಕ್ ಏವು ಅಯವು ಛಯವರಕ್ ಲನ್ ಯಮಣ ನಮ್ ಜಭೈ ಗರ್ದಶ್ ಜಬಗರ್ದಶ್ ಖ ಫ ಛ ಠ ತ ಚಟತೌ ಕಪೈ ಶಸರ್ ಹಲ್ ಇತಿ ಮಾಹೇಶ್ವರ 13 ಸೂತ್ರ ಇತಿ ಮಾಹೇಶ್ವರಾಣಿ 13 14 ಮಾಹೇಶ್ವರಾಣಿ ಸೂತ್ರಾಣಿ ಅಂತ ತಿಳ್ಕೊಂಡು ಹೇಳಿ ಇಕೋ ಎಣಚಿ ಆಮೇಲೆ ಮುಂದೆ ಬರ್ತಾರೆ ಅದನ್ನ ಲಘು ಸಿದ್ಧಾಂತ ಕೌಮುದಿಯೊಳಗೆ ಇಕೋ ಎಣಚಿ ಇಕಸ್ಥಾನೆ ಎನ್ ಸ್ಯಾತ್ ಅಚಿ ಸಂಹಿತಾಯಾಮ್ ವಿಷಯೇ ಏನಿದೆ ಸುಮ್ಮನೆ ಏನೋ ಒಂದು ನಮೂನಿ ಸಣ್ಣ ಹುಡುಗರು ಬಡಬಡಿಸಿದಂಗೆ ತಾತ್ಪರ್ಯ ಏನು ಅಂದ್ರೆ ಹೆಂಗೋ ಹಂಗೆ ತರ್ಕಶಾಸ್ತ್ರನೂ ಅಷ್ಟೇ ವೃಕ್ಷವಾಗಿರ್ತಕ್ಕಂಥದ್ದು. ಆದ್ರಿಂದ ಅದು ಹೆಂಗದ ಅಂದ್ರೆ ಪರಶು ಇದ್ದಂಗದ ಅಂತ ತಿಳ್ಕೊಂಡೆ ಜ್ಞಾನೇಶ್ವರ ಮಹಾರಾಜರು ಗಣಪತಿ 6 ಕೈಗಳಲ್ಲೇ ಒಂದರಲ್ಲಿ ಪರಶು ಅದ ಅಂತಂದಾರ, ಒಂದರಲ್ಲಿ ಅಂಕುಶದ ಅಂತಂದಾರ, ಒಂದರಲ್ಲಿ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ಮೋದಕದ, ಇನ್ನೊಂದರೊಳಗೆ ಅಭಯಹಸ್ತ ಅನ್ನುವಂಥದ್ದದ. ಅರ್ಥಾತ್ ಈ ಪ್ರಕಾರವಾಗಿ 6 ಕೈಗಳಲ್ಲಿ ಏನೇನು ಮಾಡಿದ್ರು ಅಂತ ತಿಳ್ಕೊಂಡು ಕೇಳಿದ್ರೆ 6 ಕೈಗಳನ್ನು ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಈ ಪ್ರಕಾರವಾಗಿ ಷಡ್ಭುಜವಾಗಿರ್ತಕ್ಕಂಥ ಭಾವದಲ್ಲಿ ಜ್ಞಾನೇಶ್ವರ ಮಹಾರಾಜರು ಈ ಒಂದು 6 ಒಂದೇನು ಅಂತ ಕಮಲ್ ಹೇಳಿದ್ರು. ಒಂದು ಕೈಯಲ್ಲಿ ಏನದಂದ್ರೆ ಯಾವುದು ಅಂತಂದ್ರೆ ಸತ್ಕಾರ್ಯವಾದ ಅನ್ನುವಂಥ ಕಮಲ ಅಂತ ತಿಳ್ಕೊಂಡು ಒಂದು ಕೈಯಲ್ಲಿ ಕಮಲವನ್ನು ಹೇಳಿದ್ರು. ವಿಕಾಸವಾದದ ಲಕ್ಷಣವನ್ನು ಹೇಳ್ತಕ್ಕಂಥದ್ದು. ಸತ್ಕಾರ್ಯವಾದದೊಳಗಿಂದ ಯಾವ ಭಾವ ಬಂತು ಅಂದ್ರೆ ಸಾಂಖ್ಯ ಭಾವ ಬಂತು. ಸಾಂಖ್ಯದೊಳಗಿಂದ ಪುನಃ ಯಾವ ಭಾವಕ್ಕೆ ಬಂತು ಅಂದ್ರೆ ವೇದಾಂತ ಅನ್ನುವಂಥದ್ದು ಬಂದದ್ದರಿಂದ ಈ ಸತ್ಕಾರ್ಯವಾದ ಅಂದ್ರೆ ಕಾರಣದಲ್ಲಿ ಏನದನ್ನು ಕಾರ್ಯದಲ್ಲದಿರುವುದಕ್ಕೆ ಏನು ಹೇಳ್ತಾರೆ ಅಂದ್ರೆ ಸತ್ಕಾರ್ಯವಾದ ಅಂತನ್ನುವಂಥ ಭಾವದಿಂದ ವರ್ಣನೆ ಮಾಡಿ ಈ ರೀತಿಯಾಗಿ 6 ದರ್ಶನಗಳನ್ನು, ದರ್ಶನ ಅಂದ್ರೆ ಏನು ಅರ್ಥ ಏನು ಅಂದ್ರೆ ದರ್ಶನ ಅಂದ್ರೆ ನೋಡ್ತಕ್ಕಂಥವುಗಳು. ಏನನ್ನು ನೋಡ್ತಕ್ಕಂಥವುಗಳು ಅಂದ್ರೆ ಪರಮಾತ್ಮನನ್ನು ನೋಡ್ತಕ್ಕಂಥವುಗಳು ಅನ್ನುವಂಥ ಭಾವದಿಂದ 6 ಭುಜಗಳಲ್ಲಿ 6 ದರ್ಶನಗಳನ್ನು ಹೇಳಿ ಜ್ಞಾನೇಶ್ವರ ಮಹಾರಾಜರು ಏನು ವರ್ಣನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅರ್ಥಾತ್ ಈ ಪ್ರಕಾರವಾಗಿ 6 ಭುಜಗಳನ್ನು ಹೇಳಿದ್ರು. ಆಮೇಲೆ ವ್ಯಾಸಾಧಿಕಾಂಕ್ಷಿ ಮತಿ ಅನ್ನುವಂಥದ್ದನ್ನ ಮೇಖಲಾ ಮಿರವತಿ ಅರ್ಥಾತ್ ಟೊಂಕ ಕಟ್ಟಿರ್ತಕ್ಕ ಕಾವ್ಯನಾಟಕಾದಿಗಳನ್ನು ಯಾವ ಭಾವದಲ್ಲಿ ಹೇಳಿದ್ರು ಅಂದ್ರೆ ಪಾದಗಳಲ್ಲಿರ್ತಕ್ಕಂಥ ಗೆಜ್ಜೆಗಳ ನುಂಪುರುಗಳ ಭಾವದಲ್ಲಿ ಕಾವ್ಯನಾಟಕಾದಿಗಳು ಸಹಿತ ಜ್ಞಾನದನ ಒಂದು ಅಂಗ ಆಗಿರೋದ್ರಿಂದಾಗಿ ಜ್ಞಾನೇಶ್ವರ ಮಹಾರಾಜರು ಕಾವ್ಯನಾಟಕಾದಿಗಳನ್ನು ಸಹಿತ ಉಪೇಕ್ಷಾ ಮಾಡಿಲ್ಲ. ಖರೆ ಅಂದ್ರೂ ಕಾವ್ಯದ ದೃಷ್ಟಿಯಿಂದ ವಿಚಾರ ಮಾಡಿ ನೋಡಿದ್ರೆ ಅಧ್ಯಾತ್ಮಕ್ಕೆ ಪೂರಕವಾಗಿರ್ತಕ್ಕಂಥ ಕಾವ್ಯಗಳನ್ನು ವಿಚಾರ ಮಾಡಿ ನೋಡಿದ್ರೆ ಜ್ಞಾನೇಶ್ವರ ಮಹಾರಾಜರು ಮುಂದೆ ಮಹಾಭಾರತವನ್ನೇನು ವರ್ಣನೆ ಮಾಡ್ತಾರೋ ಅದರೊಳಗೆ ಆ ಕಾವ್ಯದ ಲಕ್ಷಣಗಳನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಕಾವ್ಯನಾಟಕಾದಿಗಳು ಅನ್ನುವಂಥವುಗಳು ನೂಪುರುಗಳು ಅಂತ ತಿಳ್ಕೊಂಡು ಹೇಳಿ ನಾನು ಪುನಃ ಯಾಕೆ ಹೇಳಲಿಕ್ಕತ್ತೀನಿ ಅಂತಂದ್ರೆ ಲಕ್ಷ್ಯದಲ್ಲಿ ಇರಬೇಕು ಅನ್ನುವಂಥ ಉದ್ದೇಶದಿಂದ ಗಣಪತಿ ಕಡೆಗೆ ಹೆಂಗರೇ ಇದ್ದ ಅನ್ನುವಂಥದ್ದು ಲಕ್ಷ್ಯದಾಗಿ ಇರಲಿ ಅನ್ನುವಂಥ ದೃಷ್ಟಿಯಿಂದ ಕಾವ್ಯನಾಟಕಾದಿಗಳು ಅಲ್ಲ ಲಕ್ಷ್ಯದಲ್ಲಿ ನಿಮಗಲ್ಲ ನನಗೆ ಅರ್ಥಾತ್ ಗಣಪತಿ ಹೆಂಗರೇ ಇದ್ದ ಅನ್ನೋದು ನಮಗೆ ಲಕ್ಷ್ಯದಲ್ಲಿ ಇರಲಿ ಅನ್ನುವಂಥ ದೃಷ್ಟಿಯಿಂದ ಉಜರಣೆ ಮಾಡಿಕೋತ ಹೋದಂಗ ಅಂತ ಚಿಂತನೆ ಮಾಡೋದು ಸಂಥ ಹಾಕೋದು ಅಂತಾರೆ. ವೇದಗಳನ್ನು ಅಧ್ಯಯನ ಮಾಡಬೇಕಾದ್ರೆ ಸಂಥ ಹಾಕೋದು ಅಂತ ಅವ್ರೇನು ಹೇಳ್ತಾರೋ ಅದನ್ನ ದಿನ ಅನ್ಕೋತ ಕೂಡೋದು ಅಂತ ಹೆಂಗೋ ಹಂಗೆ ಗಣಪತಿ ಹೆಂಗಿದ್ದ ಅನ್ನೋದನ್ನು ವಿಚಾರ ಮಾಡಿದ ಕೂಡಲೇ ಕಣ್ಣು ಮುಂದೆ ಸಂಪೂರ್ಣವಾಗಿರ್ತಕ್ಕಂಥ ಆ ಗಣಪತಿಯ ಒಂದು ಚಿತ್ರ ಬರಬೇಕು. ಕಾವ್ಯನಾಟಕಾದಿಗಳು ಅನ್ನುವಂಥ ನೂಪುರುಗಳವ, ಷಡ್ದರ್ಶನಗಳು ಅನ್ನುವಂಥ 6 ಕೈಗಳಲ್ಲೇ 6 ಪ್ರಕಾರವಾಗಿರ್ತಕ್ಕಂಥ ಆಯುಧಗಳನ್ನು ಹಿಡಿದಾನ. ಈ ರೀತಿಯಾಗಿ ವ್ಯಾಸಾದಿಗಳ ಬುದ್ಧಿ ಅನ್ನುವಂಥದ್ದು ಶಲ್ಯ ಅಂತೆ. ಅರ್ಥಾತ್ ವ್ಯಾಸಾದಿಗಳ ಬುದ್ಧಿ ಯಾಕೆ ಶಲ್ಯದ ರೂಪದಲ್ಲಿ ಮಧ್ಯದಲ್ಲಿ ಕಟ್ಟ್ಯಾರ ಅಂತ ತಿಳ್ಕೊಂಡು ಕೇಳಿದ್ರೆ ವ್ಯಾಸಾದಿಗಳ ಬುದ್ಧಿನ ಇಂಥ ಬುದ್ಧಿ ಅದಲ್ಲ, ಅದು ಸ್ಥೂಲವಾಗಿ ದೃಶ್ಯ ಸ್ವರೂಪವಾಗಿರ್ತಕ್ಕಂಥದ್ದು. ದ್ವೈತ ಭಾವದಿಂದ ಕೂಡ್ಕೊಂಡಿರುವ 2 ಕಾಲು ಕೆಳಗೆ ಎದರ ಮಧ್ಯದಲ್ಲಿದೆ ಅಂದ್ರೆ 2 ಕಾಲು ಮತ್ತು ಹೊಟ್ಟೆ ಇವುಗಳ ಮಧ್ಯದಲ್ಲಿರ್ತಕ್ಕಂಥದ್ದು.
ದೇಹದ ಎರಡು ಅಂಗಗಳನ್ನು ನಾವು ಎರಡು ಭಾಗ ಮಾಡಿದ್ರೆ ಟೊಂಕದಿಂದ ಮ್ಯಾಲಿಂದ ಒಂದು ಭಾಗ, ಟೊಂಕದಿಂದ ಕೆಳಗಿಂದ ಒಂದು ಭಾಗ. ಟೊಂಕದಿಂದ ಕೆಳಗಿನ ಭಾಗದ್ದೇನು ಕಾರ್ಯ ಅನ್ನುವಂಥದ್ದು ಸ್ಥೂಲವಾಗಿರೋದು, ಕಣ್ಣಿಗೆ ಪ್ರತ್ಯಕ್ಷವಾಗಿ ಕಾಣುವಂಥ ಕಾರ್ಯ ಗತಿ ಉಳ್ಳಂಥದ್ದು ಅಂತ. ಅಥವಾ ಗಚ್ಚತೀತಿ ಜಗತ್, ಅಥವಾ ಜಗತ್ತಿನ ಸ್ವರೂಪವಾಗಿರ್ತಕ್ಕಂಥದ್ದು ದ್ವೈತ ಭಾವದಲ್ಲಿರ್ತಕ್ಕಂಥ ದೃಶ್ಯ ಸ್ವರೂಪವಾಗಿರ್ತಕ್ಕಂಥ ಕಾರ್ಯರೂಪದಲ್ಲಿರ್ತಕ್ಕಂಥ ಅರ್ಥಾತ್ ಏನು ಅಂತಂದ್ರೆ ಅಂಗ ಯಾವುದು ಅಂದ್ರೆ ಪಾದಗಳು. ಅದೇ ರೀತಿಯ ಸೂಕ್ಷ್ಮವಾಗಿರ್ತಕ್ಕಂಥದ್ದು, ಅವ್ಯಕ್ತವಾಗಿರ್ತಕ್ಕಂಥದ್ದು ಮತ್ತು ಸಂಪೂರ್ಣವಾಗಿರ್ತಕ್ಕಂಥ ದೇಹವನ್ನು ನಿಯಂತ್ರಣ ಮಾಡುವುದು ಅಂದ್ರೆ ಕಾರ್ಯರೂಪ, ದೇಹದ ಘಟಕದ ರೂಪದಲ್ಲಿ ದೇಹದ ಒಂದೇನು ಅಂದ್ರೆ ಕಾರ್ಖಾನೆ ಇದ್ದಂಗೆ ಅಂತ. ಆ ರೂಪದಲ್ಲಿರ್ತಕ್ಕಂಥದ್ದು ಯಾವುದು ಅಂದ್ರೆ ಹೊಟ್ಟಿ ಅಂತ ತಿಳ್ಕೊಂಡು ಹೇಳಿ, ಅದೇ ರೀತಿಯಾಗಿ ಅದಕ್ಕಿಂತಲೂ ಸೂಕ್ಷ್ಮವಾಗಿರ್ತಕ್ಕಂಥ ತತ್ವ ಅಂತಂದ್ರೆ ತಲೆಯದು. ಇವೆರಡೂದ್ರ ಮಧ್ಯದಲ್ಲಿ ವ್ಯಾಸಾದಿಗಳ ಬುದ್ಧಿ ಅದ. ಇದರ ಅರ್ಥ ಏನು ಅಂದ್ರೆ ವ್ಯಾಸಾದಿಗಳ ಬುದ್ಧಿ ಸ್ಥೂಲವಾಗಿರ್ತಕ್ಕಂಥ ವಿಷಯದಲ್ಲಿನೂ ಅಷ್ಟೇ ಏನು ಮಾಡ್ತಕ್ಕಂಥದ್ದು ಅಂದ್ರೆ ಪ್ರವೇಶ ಮಾಡ್ತಕ್ಕಂಥ, ಅದೇ ರೀತಿಯ ಸೂಕ್ಷ್ಮವಾಗಿರ್ತಕ್ಕಂಥದ್ರೊಳಗೂ ಅಷ್ಟ ನಿರ್ಬಂಧವಾಗಿ ಪ್ರವೇಶ ಮಾಡ್ತಕ್ಕಂಥ ಬುದ್ಧಿ. ಸೂಕ್ಷ್ಮ ಮತ್ತು ಸ್ಥೂಲ ಎರಡನ್ನೂ ಸಮಗ್ರವಾಗಿ ವಿವೇಚನೆ ಮಾಡುವ ಸಾಮರ್ಥ್ಯ ಇರ್ತಕ್ಕಂಥ ಬುದ್ಧಿ ಅಂದರೆ ವ್ಯಾಸರು. ಅದರ ಫಲಾನ ಮಹಾಭಾರತ. ಮಹಾಭಾರತವನ್ನು ಜ್ಞಾನೇಶ್ವರ ಮಹಾರಾಜರ ಮುಂದೆ ಯಾಕೆ ವರ್ಣನೆ ಮಾಡ್ಲಿಕ್ಕೆ ಹತ್ತಾರ ಅಂತಂದ್ರೆ ಮಹಾಭಾರತದ ಎಲ್ಲ ಭಾವಗಳು, ಮಹಾಭಾರತದ ಎಲ್ಲ ಪಾತ್ರಗಳು, ಎಲ್ಲ ವ್ಯಕ್ತಿತ್ವಗಳು, ಎಲ್ಲ ರೀತಿಯಾಗಿರ್ತಕ್ಕಂಥ ಮಹಾಭಾರತದ ಕಾವ್ಯದ ಲಕ್ಷಣಗಳು, ಅಲಂಕಾರದ ಲಕ್ಷಣಗಳು, ಸಾಹಿತ್ಯದ ಲಕ್ಷಣಗಳು ಎಲ್ಲಿ ತಂತಿಳಿದು ಬಂದಾವ ಅಂತ ತಿಳ್ಕೊಂಡು ಕೇಳಿದ್ರೆ ಜ್ಞಾನೇಶ್ವರಿಯಲ್ಲಿ ಬಂದಾವ ಅಂತ. ಜ್ಞಾನೇಶ್ವರಿಯನ್ನು ನಾವು ಸಮಗ್ರವಾಗಿ ಅಭ್ಯಾಸ ಮಾಡಿ ನೋಡಿದ್ರೆ ಜ್ಞಾನೇಶ್ವರಿಯೊಳಗೆ ಮಹಾಭಾರತದಲ್ಲಿ ಹೇಳ್ತಕ್ಕಂಥ ಪ್ರತಿಯೊಂದು ಲಕ್ಷಣಗಳನ್ನು ಜ್ಞಾನೇಶ್ವರ ಮಹಾರಾಜರು ಒಂದಿಲ್ಲ ಒಂದು ಉದಾಹರಣೆ ಒಳಗೆ ಕೊಟ್ಟಾರಂತ. ಒಂದಿಲ್ಲ ಒಂದು ಉದಾಹರಣೆ ಇಂಥದ್ದು ಕೊಟ್ಟಾರಲ್ಲ, ಅದರೊಳಗೆ ಏನಾಗಿದೆ ಅಂದ್ರೆ ಜ್ಞಾನೇಶ್ವರ ಮಹಾರಾಜರು ಪ್ರತಿಯೊಬ್ಬರದು ದುರ್ಯೋಧನ ಭಾವವನ್ನು ಒಂದಿಲ್ಲ ಒಂದು ಭಾವದಲ್ಲೇ, ಧೃತರಾಷ್ಟ್ರನ ಭಾವವನ್ನು, ಅದೇ ರೀತಿಯಾಗಿ ಏನು ಅಂದ್ರೆ ಸಮಗ್ರವಾಗಿರ್ತಕ್ಕಂಥ ಮಹಾಭಾರತವನ್ನು ಸೂಕ್ಷ್ಮವಾಗಿ ಜ್ಞಾನೇಶ್ವರ ಮಹಾರಾಜರು ಜ್ಞಾನೇಶ್ವರ ತಂದಿರೋದ್ರಿಂದ ಮಹಾಭಾರತವನ್ನು ಜ್ಞಾನೇಶ್ವರ ಮಹಾರಾಜರು ಏನು ಮಾಡಿದ್ರು ಅಂದ್ರೆ ಮನಸ್ಸೋಕ್ತ ವರ್ಣನೆ ಮಾಡಿದ್ದಾರೆ. ಅರ್ಥಾತ್ ಮಹಾಭಾರತವನ್ನು ಇಷ್ಟು ಯಾವ ಕವಿಗಳಾಗಲಿ ಅಥವಾ ಸಾಹಿತಿಗಳಾಗಲಿ ಅಥವಾ ಅರ್ಥಾತ್ ಸಾಧು ಸತ್ಪುರುಷರು ಸಹಿತ ಜ್ಞಾನೇಶ್ವರ ಮಹಾರಾಜರು ಮಹಾಭಾರತವನ್ನು ಎಷ್ಟು ಹೆಂಗ ಅಂತಂದ್ರೆ ಅತ್ಯಂತ ಅದನ್ನು ವಿಶದವಾಗಿ ವರ್ಣನೆ ಮಾಡಿದಾರೋ ಅಷ್ಟು ಇನ್ನು ಯಾರ್ಯಾರೂ ಮಾಡಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಈ ಪ್ರಕಾರವಾಗಿರ್ತಕ್ಕಂಥ ಮಹಾಭಾರತದ ಒಂದು ಕಥಾ ಪ್ರಾರಂಭ ಮಾಡೋಕ್ಕಿಂತಲೂ ಮುಂಚೆ ಜ್ಞಾನೇಶ್ವರ ಮಹಾರಾಜರು ತಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನದ ಭಾವದಲ್ಲೇ ಆ ಗಣಪತಿಯನ್ನು ವರ್ಣನೆ ಮಾಡಬೇಕಾದ್ರೆ ವ್ಯಾಸಾದಿಗಳ ಬುದ್ಧಿ ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ ಅಂತ. ಮಹಾಭಾರತದಲ್ಲಿ ಇಲ್ಲದೆ ಮುಂದೆ ಜ್ಞಾನೇಶ್ವರ ಮಹಾರಾಜರೇ ಬರೀತಾರೆ, ಮಹಾಭಾರತದಲ್ಲಿ ಇಲ್ಲದೆ ಇರೋದು ಜಗತ್ತಿನಲ್ಲಿಲ್ಲ, ಜಗತ್ತಿನಲ್ಲಿದ್ದದ್ದೆಲ್ಲ ಮಹಾಭಾರತದಲ್ಲಿದೆ. ಹೆಂಗೋ ಹಂಗೆ ಜ್ಞಾನೇಶ್ವರ ಮಹಾರಾಜರ ಉದಾಹರಣೆಗಳನ್ನು ನೋಡಿದ್ರೆ ನಾನು ಹೇಳಿಲ್ಲ ಇಂಥದ್ದೊಂದು ಉದಾಹರಣೆ ಬಿಟ್ಟಾರ ಅಂತ ತಿಳ್ಕೊಂಡಿಲ್ಲ. ಆದ್ದರಿಂದ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ವ್ಯಾಸಾದಿಗಳ ಬುದ್ಧಿಯನ್ನು ಶಲ್ಲೆ ಅಂತ ತಿಳ್ಕೊಂಡು ಹೇಳಿ ಜ್ಞಾನೇಶ್ವರ ಮಹಾರಾಜರು ಅರ್ಥಾತ್ ಆ ಗಣಪತಿಯ ಮುಖವನ್ನು ವರ್ಣನೆ ಮಾಡ್ತಾರೆ. ಸೊಂಡೆ ಅಂದರೆ ಹೆಂಗದ ವಿವೇಕ ಅನ್ನುವಂಥದ್ದು ಸೊಂಡಿ, ಅದೇ ರೀತಿಯ ಕಣ್ಣುಗಳು ಸೂಕ್ಷ್ಮ, ಕೋರೆ ಹಲ್ಲುಗಳು ಅಂತಂದ್ರೆ ಹೆಂಗವ ಅಂತ ತಿಳ್ಕೊಂಡು ಕೇಳಿದ್ರೆ ಸಮತಾ ಅನ್ನುವಂಥದ್ದು ಅರ್ಥಾತ್ ಸಂವಾದ ಅನ್ನುವಂಥ ಕೋರೆ ಹಲ್ಲುಗಳು ಹೆಂಗವ ಅಂದ್ರೆ ಸಮತಾಭಾವವುಳ್ಳಂಥವುಗಳು, ಶುಭ್ರವಾಗಿರ್ತಕ್ಕಂಥವುಗಳು ಅಂತ ತಿಳ್ಕೊಂಡು ವರ್ಣನೆ ಮಾಡಿದೆ. ಕಿವಿಗಳು ಅಂತಂದ್ರೆ ಪೂರ್ವ ಮೀಮಾಂಸಾ ಮತ್ತು ಉತ್ತರ ಮೀಮಾಂಸಾ ಅನ್ನುವಂಥವುಗಳ ಎರಡು ಕಿವಿಗಳು ಅಂತ ತಿಳ್ಕೊಂಡು ಹೇಳಿ ಅದರೊಳಗೆ ಬೋಧಮದಾಮೃತ ಅನ್ನುವಂಥದ್ದು ಸುರಿತದ. ನಿಜವಾಗಿ ಪ್ರತ್ಯಕ್ಷವಾಗಿ ಏನಿಲ್ಲ ಅಂದ್ರೆ ಕಿವಿಯಾಗಿಂದ ಸುರಿಯೋದು ಅಲ್ಲದು, ಗಂಡಸ್ಥಳದೊಳಗಿಂದ ಕಿವಿ ಮೇಲೆ ಹರಿದು ಬಂದು ಕಿವಿ ಒಳಗಿಂದ ಬಂದದೇನು ಅನ್ನುವಂಥದ್ದೇನು ಅಂದ್ರೆ ಬೋಧಮದಾಮೃತ ಅನ್ನುವಂಥದ್ದು. ಅವೆರಡೂ ಗಂಡಸ್ಥಳಗಳನ್ನಂತೂ ಜ್ಞಾನೇಶ್ವರ ಮಹಾರಾಜರು ಎಂಥ ಒಂದು ಇದ್ರೊಳಗೆ ದಿವ್ಯ ಭಾವದೊಳಗೆ ವರ್ಣನೆ ಮಾಡ್ಯಾರ ಅಂತಂದ್ರೆ ದ್ವೈತ ಮತ್ತು ಅದ್ವೈತ ಅನ್ನುವಂಥವುಗಳ ಏನು ಅಂದ್ರೆ ಗಂಡಸ್ಥಳಗಳು. ಎಷ್ಟರೇ ಸಮೀಪದಲ್ಲೆವ ನಿಕುಂಭ ಅಂದರೆ ಅತ್ಯಂತ ಹತ್ತಿರದಲ್ಲಿರ್ತಕ್ಕಂಥವುಗಳು ಮತ್ತು ತುಲ್ಯ ಬಲ ಉಳ್ಳಂಥವು ಸಮಭಾವದಲ್ಲಿರ್ತಕ್ಕಂಥ ದ್ವೈತ ಹೆಚ್ಚು ಅದ್ವೈತ ಕಡಿಮೆ ಅಥವಾ ಅದ್ವೈತ ಹೆಚ್ಚು ದ್ವೈತ ಕಡಿಮೆ ಅನ್ನುವಂಥ ಭಾವದಲ್ಲಿ ಇಲ್ಲ ಅನ್ನುವಂಥ ದೃಷ್ಟಿಯಿಂದ ಅವೆರಡೂ ಗಂಡಸ್ಥಳಗಳು. ಗಣಪತಿಯ ತಲೆ ಮೇಲೆ ಶೋಭಾಯಮಾನವಾಗಿರ್ತಕ್ಕಂಥವುಗಳು, ಅವುಗಳ ಮೇಲೆ ಅಲಂಕಾರ ಮಾಡಿ. ಮತ್ತು ಇನ್ನೂ ಒಂದು ಏನಂದ್ರೆ ಗಣಪತಿಯ ಈ ಆನಿ ವೈಶಿಷ್ಟ್ಯ ಏನು ಅಂದ್ರೆ ಆ ಗಂಡಸ್ಥಳದೊಳಗಿಂದ ಏನೊಂದು ಮದ ಬರ್ತಿರ್ತದನು ಅದು ಅತ್ಯಂತ ಏನಿರ್ತದ ಅಂತಂದ್ರೆ ಮಧುರವಾಗಿರ್ತಕ್ಕಂಥದ್ದು, ಸುಗಂಧಿತವಾಗಿರ್ತಕ್ಕಂಥದ್ದು ಅಂತಿರೋದ್ರಿಂದಾಗಿ ಅಲ್ಲಿ ಏನವ ಅಂತ ತಿಳ್ಕೊಂಡು ಕೇಳಿದ್ರೆ ಅನೇಕ ಮುನಿಗಳು, ಋಷಿ ಮುನಿಗಳು ಅಲ್ಲಿ ಭ್ರಮರಗಳ ರೂಪದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಆ ಬೋಧ ಮದಾಮೃತವನ್ನು ಆಸ್ವಾದನೆ ಮಾಡ್ತಾ ಇದ್ದಾರೆ. ಆ ಗಂಡಸ್ಥಳಕ್ಕೆ ಎಣ್ಣೆ ಹಚ್ತಿರ್ತಾರೆ ಯಾವಾಗಲೂ. ಎಣ್ಣೆ ಹಚ್ಚೋದ್ರಿಂದ ಏನಾಗ್ತದಂದ್ರೆ ಆನಿಗಳು ಶಾಂತ ಆಗ್ತದೆ. ಹೆಂಗೋ ಹಂಗೇನದ ಅಂತ ತಿಳ್ಕೊಂಡು ಕೇಳಿದ್ರೆ ದ್ವೈತ ಮತ್ತು ಅದ್ವೈತ ಭಾವಗಳನ್ನು ಸಮಭಾವದಲ್ಲೇ ತಿಳ್ಕೊಂಡು ಶಾಂತವಾಗಿ ಇಲ್ಲಿಗೆ ಬರೋದನ್ನ ಅರ್ಥಾತ್ ತತ್ವಜ್ಞಾನದ ಲಕ್ಷಣ ಅನ್ನುವಂಥ ಭಾವದಲ್ಲಿ.
ಅದೇ ರೀತಿಯಾಗಿ ಅದ್ರ ಮೇಲೆ ಮುಕುಟದ ಅಂತ ತಿಳ್ಕೊಂಡು ವರ್ಣನೆ ಮಾಡಿದ್ರು. ಆ ಮುಕುಟದಲ್ಲಿ ಏನದ ಅಂತ, ಮುಕುಟಗಳ ಮೇಲೆ ಸುಂದರವಾಗಿರ್ತಕ್ಕಂಥ ಸುಗಂಧಿತವಾಗಿರೋ ಹೂಗಳನ್ನು ಏರಿಸಿದ್ದಾರೆ. ಆ ಹೂ ಎದುರು ಅಂದ್ರೆ ಉಪನಿಷತ್ತುಗಳು ಅನ್ನುವಂಥ ಹೂವನ್ನು ಏರಿಸಿದ್ದಾರೆ. ಉಪನಿಷತ್ತು ಅನ್ನುವಂಥ ಹೂವನ್ನು ಏರಿಸಿರೋದ್ರಿಂದ ಭ್ರಮರ, ಎಂಥ ಭ್ರಮರಗಳು ಅಂದ್ರೆ ಋಷಿಮುನಿಗಳು ಅನ್ನುವಂಥ ಜ್ಞಾನಿಗಳು ಅನ್ನುವಂಥ ಭ್ರಮರಗಳನ್ನು ಏನ್ ಮಾಡ್ತಾ ಇದ್ದಾರೆ, ಆಸ್ವಾದನೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಹೇಳಿ, ಹಿಂಗೆ ಸಮಗ್ರವಾಗಿರ್ತಕ್ಕಂಥ ಗಣಪತಿಯ ವರ್ಣನೆಯನ್ನ, ಬರೇ ಗಣಪತಿಯ ವರ್ಣನೆ ನಾವು ಚಿಂತನೆ ಮಾಡಿದ್ರೂ ಸಂಪೂರ್ಣವಾಗಿರ್ತಕ್ಕಂಥ ಅಧ್ಯಾತ್ಮ ಶಾಸ್ತ್ರ, ಅಧ್ಯಾತ್ಮ ದರ್ಶನ, ಅಧ್ಯಾತ್ಮ ಅನ್ನುವಂಥದ್ದನ್ನು ಯಾವ್ಯಾವ ಭಾವದಲ್ಲೇ ನಾವು ಅರ್ಥಾತ್ ಚಿಂತನೆ ಮಾಡಬೇಕು ಅನ್ನುವಂಥದ್ದು ಗೊತ್ತಾಗ್ತದೆ. ಅರ್ಥಾತ್ ಅಂದ್ರೆ ಈ ಪ್ರಕಾರವಾಗಿ ಸಂಪೂರ್ಣವಾಗಿರ್ತಕ್ಕಂಥ ಗಣಪತಿ ಅಂದ್ರೆ ಜ್ಞಾನಸ್ವರೂಪನಾಗಿರ್ತಕ್ಕಂಥವ. ಜ್ಞಾನ ಅಂದ್ರೆ ಶಕ್ತಿ ಬೇಕು. ಜ್ಞಾನದಲ್ಲಿ ಶಕ್ತಿ ಇಲ್ಲದೆ ಇದ್ರೆ ಅಂದ್ರೆ ಜ್ಞಾನನ ಅಲ್ಲ. ಯಾವ ಜ್ಞಾನದಲ್ಲಿ ಶಕ್ತಿ ಇಲ್ಲೋ ಅಜ್ಞಾನ ಅಲ್ಲ. ಯಾಕೆ ಜ್ಞಾನ ಅಲ್ಲ ಅಂತಂದ್ರೆ ಅದರಿಂದ ಏನು ಕಾರ್ಯ ಸಂಪನ್ನ ಆಗ್ತದೆ? ಶಕ್ತಿ ಇಲ್ಲದೆ ಇರ್ತಕ್ಕಂಥ ಜ್ಞಾನದಿಂದ ಕಾರ್ಯ ಏನು ಸಂಪನ್ನ ಆಗ್ತದೆ? ಆದ್ರಿಂದ ಏನು ಅಂತ ತಿಳ್ಕೊಂಡು ಕೇಳಿದ್ರೆ, ಎಲ್ಲಿ ಜ್ಞಾನದನೋ ಅಲ್ಲಿ ಶಕ್ತಿ ಅದನ ಅದ, ಎಲ್ಲಿ ಜ್ಞಾನಿಗಳಿದ್ದಾರೋ ಅಲ್ಲಿ ಸಾಮರ್ಥ್ಯದನ ಅದ. ಆದ್ರಿಂದ ಹೆಂಗದ ಅಂತ, ಆದ್ರಿಂದ ಜ್ಞಾನೇಶ್ವರ ಮಹಾರಾಜರು ಏನಂದ್ರು ಅಂತಂದ್ರೆ, ಈ ಗಣಪತಿ ಅನ್ನುವಂಥ ಜ್ಞಾನಸ್ವರೂಪಿಯಾಗಿರ್ತಕ್ಕಂಥ ಗಣಪತಿಯ ಅವಿಭಾಜ್ಯವಾಗಿರ್ತಕ್ಕಂಥ ಅಂಗದ ರೂಪದಲ್ಲಿ ಯಾವುದದ ಅಂತ, ಯಾವ ಜ್ಞಾನ ಯಾವ ವಾಣಿಯ ಮೂಲಕವಾಗಿ ವ್ಯಕ್ತ ಆಗ್ತದೋ ಆ ವಾಣಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಅರ್ಥಾತ್ ಏನು ಅಂತಂದ್ರೆ ಅಭಿನವ ವಾಗ್ವಿಲಾಸಿನಿ ಅಂತ ತಿಳ್ಕೊಂಡು ನಮಸ್ಕಾರ ಮಾಡ್ತಾರೆ. ಹೆಂಗಿದ್ದಾಳ ಅಂತ ತಿಳ್ಕೊಂಡು ಕೇಳಿದ್ರೆ, ಅಥಾ ಅಭಿನವ ವಾಗ್ವಿಲಾಸಿನಿ ಚಾತುರ್ಯಾರ್ಥ ಕಲಾ ಕಾಮಿನಿ ತೇ ಶಾರದ ವಿಶ್ವಮೋಹಿನಿ ನಮಸ್ಕಾರಿ ದೇವಿಯ. ಲೋಕ ಅರ್ಥಾತ್ ಏನಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ವವನ್ನ ಮೋಹಿತಗೊಳಿಸ್ತಕ್ಕಂಥ ಸಾಮರ್ಥ್ಯದೊಳಗೆ ಶಬ್ದದಲ್ಲಿ ಅದಂತ. ಎಷ್ಟು ಶಾಣೆ ಇದ್ದಾನ ಅನ್ನೋಕ್ಕಿಂತಲೂ ಹೆಂಗೆ ಮಾತಾಡ್ತಾನ ಅನ್ನುವಂಥದ್ದು ಏನಂದ್ರೆ ಬಹಳ ಮಜಾ ಇರ್ತದೆ. ಅರ್ಥಾತ್ ಏನು ಅಂದ್ರೆ ಕೆಲವ್ರು ಹೆಂಗಿರ್ತಾರಂದ್ರೆ, ಏನು ಓದಿರ್ತಾರೋ ಏನು ಬಿಟ್ಟಿರ್ತಾರೋ ಹೆಂಗನೇ ಮಾತಾಡ್ತಿರ್ತಾರ ಅಂತಂದ್ರೆ ಜನರೆಲ್ಲರೂ ಅಗದಿ ಕೌತುಕದಿಂದ ಕೇಳು ಹಂಗೆ ಮಾತಾಡ್ತಿರ್ತಾರೆ. ದೊಡ್ಡ ದೊಡ್ಡ ಪಂಡಿತರು ಸಹಿತ ಅಗದಿ ತಲೆ ಹಾಕುವಂಗೆ ಮಾತಾಡ್ತಾರೆ. ಏನು ಎಲ್ಲಿಂದ ಕೇಳ್ಕೊಂಡಿರ್ತಾರೋ ಅದು ವಾಣಿಯ ಸಾಮರ್ಥ್ಯ, ವಾಣಿಯ ಕೃಪಾ, ಅದು ಸರಸ್ವತಿಯ ಅನುಗ್ರಹದಿಂದ. ಅರ್ಥಾತ್ ಏನು ಅಂತಂದ್ರೆ ಏನೂ ಓದದೇ ಇರ್ತಕ್ಕಂಥವ್ರು ಸಹಿತ ಎಷ್ಟು ಚಂದ ಮಾತಾಡ್ತಾರ ಅಂತಂದ್ರೆ ನಮಗೂ ಆಶ್ಚರ್ಯ ಆಗ್ತದೆ. ಹೆಂಗನೆ ಮಾತಾಡ್ತಾರಪ್ಪ ಇವರು ಅಂತ. ನಿನ್ನೆ ಅವ ಪಾಯಿಂಟಿಂಗ್ ಮಾಡ್ಲಿಕ್ಕೆ ಹತ್ತಿದ್ದ ಗೌಂಡಿ. ಪಾಯಿಂಟಿಂಗ್ ಮಾಡುವ ಹೊತ್ತಿನೊಳಗೆ ಅವ ಭಾಳ ಮೆತ್ತಲಿಕ್ಕೆ ಹತ್ತಿದ್ದ ಮ್ಯಾಲ ಕೆಳಗೆ. ನಾ ಏನಂದೆ, ಅಷ್ಟು ಮೆತ್ತ ಬೇಡಪ್ಪ, ಅದು ಎಷ್ಟು ಪಾಯಿಂಟಿಂಗ್ ಅದು ಅಷ್ಟೇ ಮಾಡು. ನೀವು ಮುಖಂದು ಏನಬೇಕು, ಲಿಪ್ಸ್ಟಿಕ್ ಹಚ್ಚಿದಂಗೆ ಮಾಡು ಅಂತಂತ. ಮತ್ತೆ ಎಲ್ಲೇ ನೀವು ಓದಿರ್ತಾರ ಅಂತಿಲ್ಲ ಎಷ್ಟರೆ ಕರೆಕ್ಟ್ ಅದ ನೋಡ್ರಿ ಲಿಪ್ಸ್ಟಿಕ್ಕು. ಆದ್ರೆ ಅವತ್ತನ ಮಜಾ ಏನಾಯ್ತು ಅಂದ್ರೆ, ನಾವು ಅಲ್ಲಿಂದ ಬರ್ಲಿಕ್ಕೆ ಹತ್ತಿದ್ವಿ. ಆ ಓಣ್ಯಾಗ ನೀವು ಒಂದು 4 ಹುಡುಗರು ಸಣ್ಣ ಸಣ್ಣ ಇಷ್ಟಿಷ್ಟು ಹೆಣ್ಣು ಹುಡುಗರು ನಮಸ್ಕಾರ ಮಾಡ್ತಲ್ಲ, ಅವು ಲಿಪ್ಸ್ಟಿಕ್ ಹಚ್ಕೊಂಡಾವ, ಇಲ್ಲೆಲ್ಲ ಹಚ್ಕೊಂಡಾವ. ಇದು ಹೆಂಗಾಯ್ತು ಅಂದ್ರೆ ಆ ಗೌಂಡಿ ಮೇಲೆ ಪಾಯಿಂಟಿಂಗ್ ಮಾಡಿದಂಗೆ ಆಗಿದ್ದು ನೋಡು ಅಂತಂದಿಲ್ಲ. ತಾತ್ಪರ್ಯ ಏನು ಅಂದ್ರೆ ಹೆಂಗರೆ ಮಾತಾಡ್ತಾರೋ, ಎಲ್ಲಿದರೆ ಕಲ್ತಿರ್ತಾರೋ, ಇದೇನು ಅಂದ್ರೆ ವಾಣಿಯ ವೈಶಿಷ್ಟ್ಯ ಇದು. ಅದಕ್ಕಾಗಿ ಬಹಳಷ್ಟು ಓದಿರ್ಬೇಕು ಅಂತ ತಿಳ್ಕೊಂಡಲ್ಲ. ಆದ್ರೆ ಆ ಸರಸ್ವತಿಯ ಅನುಗ್ರಹದಿಂದ ಏನಾಗ್ತದ ಅಂತಂದ್ರೆ ಅಂಥ ಶಬ್ದಗಳು. ತೇಶಾರದ ವಿಶ್ವಮೋಹಿನಿ, ಲೋಕ ಜಗತ್ತನ್ನ ಮೋಹಿತಗೊಳಿಸ್ತಕ್ಕಂಥ ಸಾಮರ್ಥ್ಯದೊಳಗದ ಅಂತಂದ್ರೆ ವಾಣಿಯಲ್ಲಿ ಅದ. ಅಂಥ ವಿಲಕ್ಷಣ ಮಾತಾಡ್ತಕ್ಕಂಥವ್ರು ನಾವು ನೋಡ್ತೀವಿಲ್ಲ. ಜಗನ್ನಾಥರಾವ್ ಜೋಶಿ ಹೆಂಗೆ ವಿಲಕ್ಷಣ ಮಾತಾಡ್ತೀವಿ. ಅವ್ರು ಅಂತಿದ್ರು, ಮಾತು ನಮ್ಮೂ ಕೇಳ್ತಾರ, ಓಟ್ ಬೇರೆದವ್ರಿಗೆ ಹಾಕ್ತಾರ. ಒಂದು ಸಣ್ಣ ಪಾಪ ಆಚೆ ಬರಲೇ ಇಲ್ಲ. ಆದ್ರೆ ಪ್ರವಚನ ಕೇಳಲಿಕ್ಕೆ ಎಷ್ಟರೇ ಮಂದಿ ಸೇರ್ತಿತ್ತು ಅಂತಂದ್ರೆ ಅವ್ರು ಹೇಳೇ ಬಿಡ್ತಿದ್ರು, ಪ್ರವಚನ ನಮ್ದು ಕೇಳ್ತೀರಿ, ಓಟ್ ಬೇರೆದವ್ರು ಹಾಕ್ತೀರಿ, ನಮ್ಗೆ ಗೊತ್ತೋ ಬಿಡ್ರಿ ಅಂತ ತಿಳ್ಕೊಂಡು. ತಾತ್ಪರ್ಯ ಏನು ಅಂತ ತಿಳ್ಕೊಂಡು ಕೇಳಿದ್ರೆ, ಈ ಪ್ರಕಾರವಾಗಿ ಸರಸ್ವತಿಯನ್ನ ನಮಸ್ಕಾರ ಮಾಡಿ ಜ್ಞಾನೇಶ್ವರ ಮಹಾರಾಜರು ಅತ್ಯಂತ ಅಂತಃಕರಣ ಪೂರ್ವಕವಾಗಿ ಸರ್ವಭಾವದಿಂದಲೂ ಯಾರು ನಮಸ್ಕಾರ ಮಾಡ್ತಾ ಇದ್ದಾರೆ ಅಂದ್ರೆ ಸದ್ಗುರುಗಳೇ ನಮಸ್ಕಾರ ಮಾಡ್ತಾರೆ. ಶಿಷ್ಟ ಸಂಪ್ರದಾಯ ಅನ್ನೋ ದೃಷ್ಟಿಯಲ್ಲೇ ಜ್ಞಾನೇಶ್ವರ ಮಹಾರಾಜರು ನಮ್ಮ ಭಾರತೀಯ ಸಂಸ್ಕೃತಿಯ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಏನು ಮಹಾನ್ ಏನಾಗಿ ಹೋದ್ರು ಅಂದ್ರೆ ಸಾಧು ಸಂತರಾಗಿ ಹೋದ್ರು, ಅರ್ಥಾತ್ ಕವಿಗಳಾಗಿ ಹೋದ್ರು, ಸಾಹಿತಿಗಳಾಗಿ ಹೋದ್ರು, ಅವರೆಲ್ಲರೂ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಶಿಷ್ಟ ಸಂಪ್ರದಾಯವನ್ನು ಇಟ್ಟುಕೊಂಡು ಬಂದಾರ. ಅದೇನು ಅಂದ್ರೆ ಗಣಪತಿ ಮತ್ತು ಸರಸ್ವತಿ ನಮಸ್ಕಾರ ಮಾಡ್ತಕ್ಕಂಥದ್ದು. ಗಣಪತಿ ಮತ್ತು ಸರಸ್ವತಿ ನಮಸ್ಕಾರ ಮಾಡೋದೇನದನು ಶಿಷ್ಟ ಸಂಪ್ರದಾಯ ಅನ್ನುವಂಥ ದೃಷ್ಟಿಯಿಂದ ಜ್ಞಾನೇಶ್ವರ ಮಹಾರಾಜರು ಮತ್ತು ಗಣಪತಿಯನ್ನು ನಾವು ಭಾರತೀಯರು ಯಾವ ಭಾವದಲ್ಲಿ ನಾವು ಸ್ವೀಕಾರ ಮಾಡ್ತೀವಿ ಅಥವಾ ಗಣಪತಿಯನ್ನು ಕಲ್ಪನಾ ಮಾಡಿಕೊಂಡಿವಿ ಅಂತಂದ್ರೆ, ಗಣಪತಿ ಅನ್ನುವಂಥದ್ದು ಕೇವಲ ಒಂದು ದೇವತಾ ಅಷ್ಟ ಅಲ್ಲ, ಅದು ಪರಮಾತ್ಮ ಸ್ವರೂಪ. ತ್ವಂ ಬ್ರಹ್ಮ ತ್ವಂ ವಿಷ್ಣುಸ್ತ್ವಂ ರುದ್ರಸ್ತ್ವಂ ಅಗ್ನಿಸ್ತ್ವಂ ವಾಯುಸ್ತ್ವಂ ಸೂರ್ಯಸ್ತ್ವಂ ಚಂದ್ರಮಾಸ್ತ್ವಂ ಬ್ರಹ್ಮ ಭೂರ್ಭುವ ಸ್ವರೋಂ ಅನ್ನುವಂಥ ಭಾವದಲ್ಲಿ ಗಣಪತಿಗೆ ಏನಿಲ್ಲ ಅಂದ್ರೆ ಜಾತಿ ಧರ್ಮ ವರ್ಣ ಯಾವುದಕ್ಕೂ ಸಂಬಂಧ ಇಲ್ಲ. ಎಲ್ಲ ಜಾತಿಯವರು, ಎಲ್ಲ ವರ್ಣದವರು, ಎಲ್ಲ ಆಶ್ರಮದವರು ಗಣಪತಿಯನ್ನು ಆರಾಧಿಸ್ತಕ್ಕಂಥವ್ರು ಇರ್ತಾರೆ.
ಆದ್ದರಿಂದ ಗಣಪತಿ ಅನ್ನುವಂಥದ್ದು ಕೇವಲ ಒಂದು ದೇವತಾ ಅಲ್ಲ, ಗಣಪತಿ ಅನ್ನುವಂಥದ್ದು ಒಂದು ದಿವ್ಯವಾಗಿರ್ತಕ್ಕಂಥ ಶಕ್ತಿ. ಯಾವ ಭಾವದಲ್ಲಿರ್ತಕ್ಕಂಥದ್ದು ಅಂದ್ರೆ ಜ್ಞಾನ ಸ್ವರೂಪದಲ್ಲಿರ್ತಕ್ಕಂಥ ಶಕ್ತಿ ಅನ್ನುವಂಥ ಭಾವದಿಂದ, ಜ್ಞಾನವನ್ನು ಕೊಡ್ತಕ್ಕಂಥ ಶಕ್ತಿ ಅನ್ನುವಂಥ ಭಾವದೊಳಗೆ ಗಣಪತಿಯ ನಮಸ್ಕಾರ ಮಾಡಬೇಕು. ಆದರೆ ಜ್ಞಾನೇಶ್ವರ ಮಹಾರಾಜರ ವೈಶಿಷ್ಟ್ಯ ಏನು ಅಂದ್ರೆ, ನಾವು ಯಾವ ಶಾಸ್ತ್ರವನ್ನು ಬರೀಲಿಕ್ಕೆ ಉಪಕ್ರಮಿಸ್ತಾ ಇದ್ದಾರೋ, ಯಾವ ಅಧ್ಯಾತ್ಮವನ್ನು ವಿವರಣೆ ಅವರಿಗೆ ಮಾಡಬೇಕಾಗಿದ್ದೇನೋ ಅದಕ್ಕನುಸಾರವಾಗಿಯೇ ಗಣಪತಿಯನ್ನು ವರ್ಣನೆ ಮಾಡ್ತಾರೆ. ಅರ್ಥಾತ್ ಏನು ಅಂದ್ರೆ, ಸಂಗೀತಗಾರರು ಒಂದೇನಾದ್ರು ಸಂಗೀತವನ್ನು ಕುರಿತು ಕಾವ್ಯ ಬರೀತಿದ್ರು ಅಂತಂದ್ರೆ ಅದರೊಳಗೆ ಸರಸ್ವತಿಯನ್ನ ಯಾವ ಭಾವದೊಳಗೆ ಅವರು ವರ್ಣನೆ ಮಾಡ್ತಾರಂದ್ರೆ ಆಕೆ ವೀಣಾ ಪಾಣಿ ಇದ್ದಾಳ ಅಂತ ತಿಳ್ಕೊಂಡಾಗ್ಲಿ, ಅಥವಾ ಗಣಪತಿಯನ್ನು ವರ್ಣನೆ ಮಾಡ್ಲಿಕ್ಕೆ ಹತ್ತು ಅಂದ್ರೆ ಗಣಪತಿ ಮೃದಂಗ ಬಾರಿಸ್ಲಿಕ್ಕೆ ಹತ್ತಾನ, ಡಮ್ಮರು ಬಾರಿಸ್ಲಿಕ್ಕೆ ಹತ್ತಾನ ಅಂತ ತಿಳ್ಕೊಂಡಾಗಲಿ, ಅಥವಾ ನೃತ್ಯ ಮಾಡ್ಲಿಕ್ಕೆ ಹತ್ತಾನ ಅನ್ನುವಂಥ ಭಾವದೊಳಗಾಗಲಿ ವರ್ಣನೆ ಮಾಡ್ತಾರೆ. ಅದೇ ರೀತಿಯಾಗಿ ಯಾವುದಾದ್ರೂ ಒಂದು ಆರ್ಥಿಕ ಸಂಸ್ಥೆ, ಆರ್ಥಿಕವಾಗಿರ್ತಕ್ಕಂಥ ಅರ್ಥಶಾಸ್ತ್ರವನ್ನು ಬರೀತಕ್ಕಂಥ ಗ್ರಂಥ ಇತ್ತು, ಅವರು ಆಗ ಸರಸ್ವತಿಯ ಲಕ್ಷ್ಮಿಯನ್ನು ಅವ್ರೇನ್ ಮಾಡ್ತಾರೆ, ಗಣಪತಿಯನ್ನ ಲಕ್ಷ್ಮಿಯನ್ನ ವರ್ಣನೆ ಮಾಡಬೇಕಾದ್ರೆ ಆಕೆ ದುಡ್ಡು ಸುರಿಸ್ಲಿಕ್ಕೆ ಹತ್ತಾಳ, ಐಶ್ವರ್ಯ ಕೊಡ್ಲಿಕ್ಕೆ ಹತ್ತಾಳ ಅನ್ನುವಂಥ ಭಾವದಲ್ಲಿ ಆ ಗಣಪತಿಯ ದೇಹದ ಮೇಲೆ ಅಥವಾ ಗಣಪತಿ ಎಂಥೆಂಥ ಆಭರಣಗಳನ್ನಂದ್ರೆ ಮುತ್ತು, ರತ್ನ, ವಜ್ರ, ವೈಡೂರ್ಯ, ಬೆಳ್ಳಿ, ಬಂಗಾರ ಇತ್ಯಾದಿ ಅತ್ಯಂತ ಅಮೌಲ್ಯವಾಗಿರ್ತಕ್ಕಂಥ ಒಂದು ಆಭರಣಗಳನ್ನು ಹಾಕ್ಕೊಂಡಾನ ಐಶ್ವರ್ಯದ ಭಾವದಲ್ಲಿ ವರ್ಣನೆ ಮಾಡ್ತಾರೆ. ಹೆಂಗೋ ಹಂಗ ಜ್ಞಾನೇಶ್ವರ ಮಹಾರಾಜರು ಅಧ್ಯಾತ್ಮದ ಭಾವದಲ್ಲಿ ವರ್ಣನೆ ಮಾಡ್ತಾ ಇರೋದ್ರಿಂದ ಆ ಗಣಪತಿಯ ದಿವ್ಯವಾಗಿ ಪ್ರತಿಯೊಂದು ರತ್ನನೂ ಅಲ್ಲಿ ಏನಂತ ತಿಳ್ಕೊಂಡು ಹೇಳಿದ್ರು, ಪ್ರಮೇಯ ಪ್ರವಾಲ. ಅರ್ಥಾತ್ ಏನಂದ್ರೆ ಪ್ರವಾಲಗಳವ ಖರೆ, ಅವು ಎಂಥವು ಅಂದ್ರೆ ಪ್ರಮೇಯ ಸ್ವರೂಪವಾಗಿರ್ತಕ್ಕಂಥ, ಸಿದ್ಧಾಂತ ಸ್ವರೂಪವಾಗಿರ್ತಕ್ಕಂಥ, ತತ್ವ ಸ್ವರೂಪವಾಗಿರ್ತಕ್ಕಂಥ ಪ್ರಮೇಯಗಳನ್ನು, ಪ್ರವಾಲ ಅಂತಂದ್ರೆ ಆ ಪ್ರವಾಳಗಳನ್ನು ಹಾಕ್ಕೊಂಡಾನ ಅನ್ನುವಂಥ ಭಾವದಲ್ಲಿ, ರತ್ನಗಳನ್ನು ಹಾಕ್ಕೊಂಡಾನ ಅನ್ನುವಂಥ ಭಾವದಲ್ಲಿ ಹೇಳಿ ಜ್ಞಾನೇಶ್ವರ ಮಹಾರಾಜರು ಕೊನೆಗೆ ಏನ್ ಮಾಡ್ತಾ ಇದ್ದಾರೆ, ತಮ್ಮ ಅಂತಃಕರಣದ ಭಾವವನ್ನು ಶಿಷ್ಟ ಸಂಪ್ರದಾಯಕ್ಕನುಸಾರವಾಗಿ ಗಣಪತಿ ಶಾರದಾಗ ನಮಸ್ಕಾರ ಮಾಡಿದ ಬಳಿಕ, ಅಥವಾ ತಾವು ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಕಾವ್ಯ ಅನ್ನುವಂಥದ್ದು ಅಥವಾ ಜ್ಞಾನೇಶ್ವರಿ ಗ್ರಂಥ ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗಬೇಕು, ಅದಕ್ಕೆ ಗಣಪತಿ ಅನುಗ್ರಹ ಮತ್ತು ಶಾರದೆ ಅನುಗ್ರಹ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಮಾಡಿದ ಬಳಿಕ ಅತ್ಯಂತ ಭಾವಪೂರ್ಣರಾಗಿ, ಅತ್ಯಂತ ಅಂತಃಕರಣ ಪೂರ್ವಕವಾಗಿ ಜ್ಞಾನೇಶ್ವರ ಮಹಾರಾಜರು ಕೊನೆಗೆ ಯಾರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಹತ್ತಾರ ಅಂದ್ರೆ ಸದ್ಗುರುಗಳಿಗೆ ನಮಸ್ಕಾರ ಮಾಡ್ಲಿಕ್ಕೆ ಹತ್ತಾರ. ಆದ್ರಿಂದ ಏನಂತಾರ ಅಂತ ತಿಳ್ಕೊಂಡು ಕೇಳಿದ, ಸದ್ಗುರುಗಳು ನನ್ನ ಹೃದಯದಲ್ಲಿ ವಿರಾಜಮಾನರಾಗಿರೋದ್ರಿಂದನೇ ನನ್ನ ಅಂತಃಕರಣದಲ್ಲಿ ಏನಂದ್ರೆ ವಿವೇಕ ಅನ್ನುವಂಥ ಜಾಗೃತ ಆಗಿದೆ. ಜ್ಞಾನೇಶ್ವರ ಮಹಾರಾಜರು ಏನಂತಾರಂದ್ರೆ, ಸದ್ಗುರುಗಳ ಹೃದಯದಲ್ಲಿ ಇರೋದ್ರಿಂದ ವಿವೇಕದ ಲಕ್ಷಣ ಅಂತ. ವಿವೇಕ ಅಂದ್ರೆ ಏನು ಅಂದ್ರೆ ಪರಮಾತ್ಮ ಸ್ವರೂಪದ ಅಖಂಡವಾಗಿರ್ತಕ್ಕಂಥ ಸ್ಮರಣೆ ಅಂದ್ರನ ವಿವೇಕ, ವಿಸ್ಮರಣೆ ಅಂದ್ರೆ ಅವಿವೇಕ. ಆದ್ರಿಂದ ಸಹಜವಾಗಿ ಇವತ್ತು ಮುಂಜಾನೆ ನಾವು ಏನೊಂದು ತಲೆಯಾಗಿ ವಿಚಾರ ಬಂತು ಅಂತಂದ್ರೆ ಅರ್ಥಾತ್ ಏನು ಅಂದ್ರೆ ಬೇಕಾದಿರ್ಕೋವಲ್ತಾಗ ನಾವು ಬೇಕಾದ ಶಾಸ್ತ್ರದಲ್ಲಿ ಪರಿಣಿತರಾಗಿರಲಿ, ಬೇಕಾದಷ್ಟು ವಿಷಯ ಇರ್ಕೋವಲ್ತಕ್ಕ, ಬೇಕಾದಂಥ ವಿಷಯ ಇರ್ಕೋವಲ್ತಕ್ಕ ಭಗವಂತನ ಮರೆತು ಇರೋದನ್ನ ಅವಿವೇಕ ಅಂತ. ಯಾವುದೇ ಕಾರಣದಿಂದ ಇಲ್ರಿ ನಮಗೆ ಈ ವಿಷಯವಾಗಿ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಚಾರ ಮಾಡಬೇಕಾಗಿದೆ ಅಂತ ತಿಳ್ಕೊಂಡು ವಿಸ್ಮರಣೆ ಆದ್ರೂ ಅವಿವೇಕನ. ಅರ್ಥಾತ್ ಭಗವಂತನ ಸ್ಮರಣೆ ಅಂದ್ರೆ ವಿವೇಕ, ವಿಸ್ಮರಣೆ ಅಂದ್ರೆ ಅವಿವೇಕ ಅಂತ ಅರ್ಥ. ವಿಸ್ಮರಣೆ ಒಳಗೆ ನಾವೇನಿರ್ತೀವಿ ಅಂದ್ರೆ ದೇಹ ಭಾವದಲ್ಲಿರ್ತೀವಿ, ಸ್ಮರಣೆ ಒಳಗೆ ಆತ್ಮಭಾವದಲ್ಲಿರ್ತೀವಿ. ಆದ್ರಿಂದ ಜ್ಞಾನೇಶ್ವರ ಮಹಾರಾಜರು ಏನಂದ್ರು ಅಂತಂದ್ರೆ, ಈ ವಿಸ್ಮರಣೆ ಆತು ಅಂದ ಕೂಡಲೇ ಸಂಸಾರ ಪೂರ್ ಬಂತು ಅಂತ. ಭಗವಂತನ ಮರ್ತೀವಿ ಅಂದ ಕೂಡಲೇ ಸಂಸಾರ ಬಂತು. ಸಂಸಾರ ಯಾವ ಭಾವದೊಳಗೆ ನಮ್ಮ ಅಂತಃಕರಣದೊಳಗೆ ಸಂಸಾರದ ತರಂಗಗಳೇ. ಈ ಸಂಸಾರ ಅನ್ನುವಂಥ ಸಾಗರದ ತರಂಗ ಯಾವುವು ಅಂದ್ರೆ ಒಂದಾಳ್ಕೊಳ್ಳೆ ಹೆಂಗೆ ಸಮುದ್ರ ತರಂಗ ಬರ್ತಾವನೋ ಹಂಗೆ ಯಾವ ತರಂಗ ಅಂದ್ರೆ ಬಹಳ ದೊಡ್ಡ ತರಂಗ ಯಾವುದಂದ್ರೆ ಭಯ. ಇದು ಮೊದಲನೇ ತರಂಗ. ಇದು ಸಂಸಾರದ ಮುಖ್ಯವಾಗಿರ್ತಕ್ಕಂಥ ಲಕ್ಷಣ ಏನು ಅಂದ್ರೆ ಭಯ ಅನ್ನುವಂಥದ್ದು. ಮುಂದೆ ಹೆಂಗಾದಿತ್ತು ಅನ್ನುವಂಥ ಭಯ. ಹಿಂಗಾದ್ರೆ ಹೆಂಗಾಯಿತು, ಹಂಗಾದ್ರೆ ಹೆಂಗಾದಿತ್ತು, ಅದಾದ್ರೆ ಹೆಂಗಾಯಿತು, ಇದಾದ್ರೆ ಹೆಂಗಾಯಿತು, ಅರ್ಥಾತ್ ಇವ್ರ ಮಾತು ಕೇಳದೇ ಇದ್ರೆ ಹೆಂಗಾದಿತ್ತು, ನಡೀದೇ ಇದ್ರೆ ಹಂಗೆ ಮಾಡದೇ ಇದ್ರೆ ಹೆಂಗಾಯಿತು. ಎಷ್ಟರೇ ಭಯ ಅನ್ನೋ ತುಂಬಿಕೊಂಡದ ಜೀವನದಲ್ಲೇ ಅಂತಂದ್ರೆ ಪ್ರತಿಯೊಂದರೊಳಗೂ ಭಯ ಅನ್ನುವಂಥದ್ದು. ಆದ್ದರಿಂದ ಇವೆಲ್ಲ ಏನು ಭಯ, ಅದರೊಳಗಿಂದ ಸೂಕ್ಷ್ಮವಾಗಿ ಮತ್ತೊಂದು ತರಂಗ ನಿರ್ಮಾಣ, ಒಂದು ತರಂಗದೊಳಗೆ ಇನ್ನೊಂದು ತರಂಗ ಚಿಂತೆ ಅನ್ನುವಂಥ, ಅದರೊಳಗಿಂದ ಕಾಳಜಿ, ಅದರೊಳಗಿಂದ ಮನಸ್ಸು ಉದ್ವೇಗ ಆಗ್ತದೆ, ಅಶಾಂತ ಆಗ್ತದೆ, ಅಸಮಾಧಾನ ಆಗ್ತದೆ, ದುಃಖ. ಇವೆಲ್ಲ ಏನು ಅಂದ್ರೆ ಆ ಸಮುದ್ರದ ಮಹಾಪೂರ್ದೊಳಗಿನ ತರಂಗಗಳಿದ್ದಾಗ ಸಂಸಾರ ಪೂರ್ವದೊಳಗಿನ ತರಂಗಗಳು. ಆದ್ದರಿಂದ ಜ್ಞಾನೇಶ್ವರ ಮಹಾರಾಜರು ಏನಂತಾರಂದ್ರೆ, ಸದ್ಗುರುಗಳಿಗೆ ನಾನು ನಮಸ್ಕಾರ ಮಾಡಿದ ಕೂಡಲೇ ವಿವೇಕ ಜಾಗೃತ ಆಗುವ ಒಂದು ಕೂಡಲೇ ಈ ಸಂಸಾರ ಪೂರ್ವವನ್ನು ನಾನು ಸಹಜವಾಗಿ ಏನು ಮಾಡಿದೆ ಅಂದ್ರೆ ದಾಟಿದೆ. ಆದ್ದರಿಂದ ಈ ಪ್ರಕಾರವಾಗಿ ಮನೋನಿ ವಿಶೇಷೆ ಅತ್ಯಾದರೂ ವಿವೇಕಾವರಿ ಶ್ರೀರಾಮ ಜ್ಞಾನೇಶ್ವರ ಮಹಾರಾಜ ಹೇಳ್ತಾರೆ, ಜೇಣೆ ತಾರಿಲೋಹ ಸಂಸಾರ ಪೂರು. ಆದ್ದರಿಂದ ನಾನು ಏನಾದೆ ಅಂದ್ರೆ ಈ ಸಂಸಾರದ ಮಹಾಸಾಗರವನ್ನು ದಾಟಿಬಿಟ್ಟೆ. ಯಾಕಂದ್ರೆ ನನ್ನ ಹೃದಯದೊಳಗೆ ವಿವೇಕ ಅನ್ನುವಂಥದ್ದು ಜಾಗೃತ, ಎಚ್ಚರಾದೆ ನಾನು.
ವಿವೇಕ ಜಾಗೃತ ಆತು ಅಂದ್ರೆ ಏನಾಯ್ತು ಅಂದ್ರೆ ಎಚ್ಚರ ಆದ ಕೂಡಲೇ ಯಾವ ರೀತಿಯಾಗಿ ಸ್ವಪ್ನದ ಎಲ್ಲ ಪ್ರಸಂಗಗಳು ಸಮಾಪ್ತ ಆಗಿ ಹೋದವು. ವಿವೇಕ ಜಾಗೃತ ಆದ ಕೂಡಲೇ ಏನಾಯ್ತು ಅಂದ್ರೆ ಆತ್ಮಾನಾತ್ಮ ವಿವೇಕ ಜಾಗೃತ ಆಗಿ ಅದ ಅಂತಃಕರಣಗಳು ಪ್ರಗಟ ಆದ ಕೂಡಲೇ ಅನಾತ್ಮ ವಿಷಯಕವಾಗಿರ್ತಕ್ಕಂಥ ಭ್ರಮ ದೂರ ಆಗಿ ಹೋತು, ಮನಸ್ಸು ಶಾಂತ ಆತು, ಭಯ ಹೋತು, ಚಿಂತೆ ಹೋತು. ಆದ್ದರಿಂದ ನಾನು ಹುಷ್ಯಪ್ಪ ಅಂತಂತೀವಿ ಇಲ್ಲೋ ಎಚ್ಚರ ಕೆಟ್ಟ ಕನಸು ನೋಡ್ಲಿಕ್ಕೆ ಹತ್ತಿದ್ವಿ, ಕನಸಿನಾಗ ಏನೇನೋ ಬಹಳ ಹಿಂಸಾತ್ಮಕವಾಗಿರ್ತಕ್ಕ ಮನಸ್ಸಿಗೆ ಆಘಾತ ಆಗುವಂಥ ಒಂದು ಕನಸು ನೋಡ್ಲಿಕ್ಕೆ ಹತ್ತಿದ್ವಿ. ಎಚ್ಚರ ಆದ ಕೂಡಲೇ ಕೆಲವರಿಗೆ ಬೆವರು ಬಿಟ್ಟು ಎಚ್ಚರ ಆದ ಕೂಡಲೇ ಎಷ್ಟು ಗಾಬರಿ ಆಗಿರ್ತಾರ ಅಂತಂದ್ರೆ ಕನಸಿನಾಗ ಎಚ್ಚರ ಆದ ಕೂಡಲೇ ಬೆವರು ಬಿಡೋ ಪ್ರಸಂಗ ಶಪ್ಪ ದಾಟಿದ್ ನೋಡ್ರಿ, ಖರೇಂದ್ರೂ ಎಷ್ಟರೇ ತ್ರಾಸಾಗಿತ್ತು ಅಂತನ್ನುವಂಥ ಭಾವ ಹೆಂಗೋ ಹಂಗೇನದ ಅಂತ ತಿಳ್ಕೊಂಡು ಕೇಳಿದ್ರೆ ವಿವೇಕ ಅನ್ನುವಂಥ ಜಾಗೃತ ಆದ ಕೂಡಲೇ ಅಂತಃಕರಣಗಳು ವಿವೇಕ ಜಾಗೃತ ಆದ ಕೂಡಲೇ ಸಂಸಾರ ಪೂರ ಏನಾಗಿ ಹೋತು ಅಂತಂದ್ರೆ ಎಲ್ಲ ಹೋಗ್ಬಿಟ್ಟು ಮೊಹೆ ಲಾಗಿ ಲಗನ ಗುರು ಚರಣನ ಬಿನು ಮೊಹೆ ಕछु ನಹಿ ಭಾಯೆ ಝೂಟಿ ಮಾಯಾ ಸಪನ ನಕ್ಕಿ. ಇದೆಲ್ಲ ಹೆಂಗದ ಅಂದ್ರೆ ಸ್ವಪ್ನ ಅಂತ, ಅಷ್ಟೇನು ಸಾಮಾನ್ಯ ವಿಷಯದಲ್ಲಿ ಸ್ವಪ್ನ ಅನ್ನೋದು ಖರೆ. ಆದ್ರೆ ಅನಿಸೋದು ಎಷ್ಟರೇ ಅದ್ರೊಳಗೆ ನಾವು ತೊಡಗೀವಿ ಅಂತಂದ್ರೆ ಹೇಳೋರು ಕೇಳೋರು ಎಲ್ಲರೂ ಕೂಡೇ ಎಷ್ಟರೇ ಅದ್ರೊಳಗೆ ತೊಡಗೀವಿ ಸಂಸಾರ ಸ್ವಪ್ನದೊಳಗೆ ಸ್ವಪ್ನನ ಮೂರ್ತಿಮಂತ ಖರೆ ಅನಿಸ್ತದೆ. ಸ್ವಪ್ನನ ಖರೆ ಎಲ್ಲ ಜ್ಞಾನೇಶ್ವರಿನೂ ಸುಳ್ಳು, ಅದ್ರ ಮುಂದೆ ಬ್ರಹ್ಮಜ್ಞಾನೂ ಸುಳ್ಳು. ಸ್ವಪ್ನನ ಏನು ಅನಿಸ್ತದೆ ಅದ್ರ ಖರೆ. ಇದು ಮುಗಿದ ತಕ್ಷಣ ವಿಚಾರ ಶುರುನ ಅದು ಹೆಂಗೆ ಇದು ಹೆಂಗೆ ಅದನ್ನ ಹೆಂಗೆ ಮಾಡಬೇಕು ಇದನ್ನ ಹೆಂಗೆ ಮಾಡಬೇಕು ಮತ್ತು ಅದರ ಸ್ವಪ್ನ ಲೋಕದೊಳಗೆಲ್ಲ ಹೋಗ್ಬೋದು. ಆದ್ದರಿಂದ ಝೂಟಿ ಮಾಯಾ ಸಪ ನನ್ನಕಿ. ಮೀರಾಬಾಯಿ ಹೇಳ್ತಾಳೆ ಭವಸಾಗರ ಸಬ ಸೂಖ ಗಯ ಫಿಕರ ನಹಿ ಮೊಹೆ ತರ ನನ್ನಕಿ ಮೀರಾಕೆ ಪ್ರಭು ಗಿರಿಧರ ನಾಗರ ಉಲಟ ಭೈ ಮೊಹೆ ನಯನ ನಕಿ. ಅರ್ಥಾತ್ ವಿವೇಕ ಜಾಗೃತ ಆತು ಅಂದ್ರೆ ದೃಷ್ಟಿ ಬದಲಾಗ್ತದ ಅಂತ ಜ್ಞಾನೇಶ್ವರ ಮಹಾರಾಜರು ಎಷ್ಟರೇ ಅರ್ಥಾತ್ ಏನು ಹೇಳ್ಕತ್ತಾರಂದ್ರೆ ಸಾಕ್ಷಾತ್ ಅರ್ಥಾತ್ ಆ ಸದ್ಗುರುಗಳ ಕಾರ್ಯವನ್ನು ಹೇಳಲಿಕ್ಕೆ ಹತ್ತಾರ. ಮೊದಲೇದೇನು ಅಂದ್ರೆ ಹೃದಯದೊಳಗೆ ಸದ್ಗುರುಗಳ ಸಾನ್ನಿಧ್ಯ ಪ್ರಾಪ್ತ ಆತು ಅಂತಂದು ಕೂಡಲೇ ಹಾಗಾದ್ರೆ ಹೃದಯದೊಳಗೆ ಸದ್ಗುರುಗಳ ಸಾನ್ನಿಧ್ಯ ಎಷ್ಟು ಪ್ರಮಾಣದಲ್ಲಿ ಪ್ರಾಪ್ತ ಆಗ್ಯದ, ಎಷ್ಟು ಪ್ರಮಾಣದಲ್ಲಿ ನಮ್ಮ ಹೃದಯದಲ್ಲಿ ಸದ್ಗುರುಗಳು ವಾಸ ಮಾಡ್ಯಾರ ಅನ್ನೋದನ್ನ ನಾವು ಹೆಂಗೆ ತಿಳ್ಕೋಬೇಕು ಅಂತಂದ್ರೆ ಸೂರ್ಯನ ಕಡೆ ನೋಡ್ಬೇಕಾದ ಕಾರಣ ಇಲ್ಲೇ ಇಲ್ಲ. ಬೆಳಕು ಎಷ್ಟು ಬಿದ್ದದ, ಬಿಸಿಲು ಎಷ್ಟು ಬಿದ್ದದ ಅನ್ನೋದ್ರ ಮೇಲೆ ಎಷ್ಟು ಹೊಡೆದದ ಅನ್ನೋ ಕಲ್ಪನಾ ಮಾಡ್ಲಿಕ್ಕೆ ಬರ್ತದೆ. ಈಗ ಬಿಸಿಲಿನ ಇದಕ್ಕೆ ಅನುಸಾರವಾಗಿ ಅದರದ್ದೇನು ಅಂತಂದ್ರೆ ತೀಕ್ಷ್ಣತೆಗೆ ಅನುಸಾರವಾಗಿ ಬಿಸಿಲಿನ ಒಂದು ಇದಕ್ಕೆ ಅನುಸಾರವಾಗಿ ಬಿಸಿಲು ನೋಡಿದ ಕೂಡಲೇ 9 ಹೊಡೆದಿರ್ಬೋದು, 8:30 ಹೊಡೆದಿರ್ಬೋದು, ರಣ ಬಿಸಿಲಿತ್ತು 12 ಹೊಡೆದ್ರಿ ಅಂತ ಹೇಳ್ತಾರಲ್ಲ. ಸೂರ್ಯನ ಕಡೆ ನೋಡ್ಬೇಕಾದ ಕಾರಣನೇ ಮ್ಯಾಲ ಮಾರಿ ಎತ್ತಿ ನೋಡಿ ಹೇಳಿದ್ರೆ ಹೇಳ್ತಾರೆ ಏನು ಎಷ್ಟು ಹೊಡೆದದ ಅನ್ನೋದು. ಸೂರ್ಯನ ಕಡೆ ಈಗ ಇಲ್ಲಿದ್ದಾನಂದ್ರೆ 11 ಹೊಡೆದದ, ಇಲ್ಲಿ ಬಂದಾನಂದ್ರೆ 12. ಸೂರ್ಯನ ಕಡೆ ನೋಡೋದೇ ಇಲ್ಲ. ಆ ಬರೀ ಬಿಸಿಲಿನ ತೀಕ್ಷ್ಣತಾ ನೋಡಿ ಸೂರ್ಯ ಎಷ್ಟು ಮ್ಯಾಲ ಬಂದಾನ ಅನ್ನುವಂಥದ್ದು ಹೆಂಗೋ ಹಂಗೆ ತಿಳ್ಕೊಳಕ್ಕೆ ಬರ್ಬೇಕಿಲ್ಲ. ಏನು ಅಂದ್ರೆ ವಿವೇಕ ಎಷ್ಟು ಜಾಗೃತ ಆಗಿದನು ಅಷ್ಟು ಪ್ರಮಾಣದಲ್ಲಿ ಹೃದಯದಲ್ಲಿ ಸದ್ಗುರುಗಳು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಬೆಳಗ್ತಾ ಇದ್ದಾರೆ, ಪ್ರಕಾಶಮಾನರಾಗ್ತಾ ಇದ್ದಾರೆ, ಸದ್ಗುರುಗಳು ವಾಸ ಮಾಡಿದ್ದಾರೆ. ಹಾಗಾದ್ರೆ ವಿವೇಕ ಎಷ್ಟು ಪ್ರಮಾಣದಲ್ಲಿ ಜಾಗೃತ ಆಗಿದೆ ಅನ್ನೋದನ್ನು ಹೆಂಗೆ ತಿಳ್ಕೋಬೇಕು ಅಂದ್ರೆ ಎಷ್ಟು ಸ್ಮರಣೆ ಆಗ್ತದನೋ ಭಗವಂತಂದು ಅಷ್ಟು ವಿವೇಕ ಜಾಗೃತ ಆಗಿದೆ. ಎಷ್ಟು ವಿಸ್ಮರಣೆ ಅದನೋ ಅಷ್ಟು ಅವಿವೇಕದ, ಎಷ್ಟು ಸ್ಮರಣೆ ಅದನೋ ಅಷ್ಟು ವಿವೇಕದ ಅನ್ನುವಂಥ ಭಾವಗಳು ಜ್ಞಾನೇಶ್ವರ ಮಹಾರಾಜ ಬರೀತಾರೆ. ಏನು ಅಂತಂದ್ರೆ ಆದ್ದರಿಂದ ನನ್ನ ಹೃದಯದೊಳಗೆ ಸದ್ಗುರುಗಳು ವಾಸ ಮಜ ಹೃದಯ ಸದ್ಗುರು ಜೇಣೆ ತಾರಿಲೋಹ ಸಂಸಾರ ಪೂರು. ಅರ್ಥಾತ್ ನನ್ನ ಹೃದಯದೊಳಗೆ ಸದ್ಗುರುಗಳು ವಾಸ ಮಾಡಿರೋ ನಿವೃತ್ತಿನಾಥರ ವಿಷಯದಲ್ಲಿ ಅತ್ಯಂತ ಒಂದು ಆಧಾರದ ಭಾವದಿಂದ ಜ್ಞಾನೇಶ್ವರ ಮಹಾರಾಜ ಹೇಳ್ತಾ ಇದ್ದಾರೆ. ಏನು ಅಂದ್ರೆ ಇದನ್ನೆಲ್ಲ ನಾನು ಸದ್ಗುರುಗಳಿಗೆ ಯಾಕೆ ವಂದನೆ ಅಂತ ತಿಳ್ಕೊಂಡು ಕೇಳಿದ್ರೆ ಅರ್ಥಾತ್ ಗಣಪತಿ ವಂದನೆ ಮಾಡಿದ್ರು, ಸರಸ್ವತಿ ವಂದನೆ ಮಾಡಿದ್ರು, ಗುರುಗಳಿಗೆ ಸಾಮಾನ್ಯವಾಗಿ ವಂದನೆ ಮಾಡ್ತಾರೆ. ಅರ್ಥಾತ್ ಯಾವ ಬೇಕಾದ ಸಾಧು ಸತ್ಪುರುಷರು ನೋಡಿದ್ರು, ಸಮರ್ಥ ರಾಮದಾಸ್ ಸ್ವಾಮಿಗಳು ತಗೊಳ್ರಿ, ಏಕನಾಥ್ ಮಹಾರಾಜ ತಗೊಳ್ರಿ, ಎಲ್ಲರೂ ತುಳಸಿದಾಸರಂತೂ ಎಷ್ಟರೇ ವರ್ಣನೆ ಮಾಡ್ಯಾರ ಸದ್ಗುರುಗಳಿಗೆ. ಗುರುಗಳ ಒಂದು ಅರ್ಥಾತ್ ಏನು ಅಂದ್ರೆ ಉಗುರನ್ನು ವರ್ಣನೆ ಮಾಡ್ಯಾರ, ಧೂಳವನ್ನು ಪಾದ ಧೂಳಿಯನ್ನು ವರ್ಣನೆ ಮಾಡಿದಾರ. ಅರ್ಥಾತ್ ಏನು ಅಂತಂದ್ರೆ ಅದರಿಂದ ನಾನು ನನ್ನ ಅಂತಃಕರಣ ಅನ್ನುವಂಥ ಕನ್ನಡಿಯನ್ನು ಸ್ವಚ್ಛ ಮಾಡಿಕೊಂಡೆ ಅಂತ. ಶ್ರೀ ಗುರು ಚರಣ ಸರೋಜ ರಜ, ಶ್ರೀ ಗುರು ಚರಣ ಸರೋಜ ರಜ ನಿಜಮನ ಮುಕುರ ಸುಧಾರಿ ವರ್ಣೋ ರಘುಬರ ವಿಮಲ ಜಸು ಜೋದಾಯಕ ಫಲಚಾರಿ. ಅರ್ಥಾತ್ ಆ ಸದ್ಗುರುಗಳ ಚರಣ ರಜ, ಅದರಿಂದ ನಾನು ನನ್ನ ಅಂತಃಕರಣವನ್ನು ಗುರುಗಳಿಗೆ ಇಷ್ಟು ಯಾಕೆ ವರ್ಣನೆ ಮಾಡ್ತಾರ ಅಂತ ತಿಳ್ಕೊಂಡು ಕೇಳಿದ್ರೆ ಯಾವ ಒಂದು ಅವರಿಗೆ ಇಂಥ ಅಮೋಘವಾಗಿರೋ ಕಾವ್ಯವನ್ನು ಬರಿಬೇಕಾಗಿದನು, ಸಾಹಿತ್ಯವನ್ನು ನಿರ್ಮಾಣ ಮಾಡಬೇಕಾಗಿದನು, ಅವ್ರದ್ದು ಅಪೇಕ್ಷೆ ಏನಿರ್ತದ ಅಂತಂದ್ರೆ ಇದೊಳ ನಿಜವಾಗಿಯೂ ಅವ್ರದ್ದು ಭಾವನಾ ಏನಿರ್ತದಂದ್ರೆ ಇದೊಳ ನಿಜವಾಗಿಯೂ ನಮ್ಮ ಕರ್ತೃತ್ವ ಇಲ್ಲ ಅನ್ನೋದನ್ನು ವ್ಯಕ್ತ ಮಾಡೋದಕ್ಕಾಗಿ ಸದ್ಗುರುಗಳಿಗೆ ನಮಸ್ಕಾರ. ಇದೆಲ್ಲ ಕೇವಲ ಅವ್ರ ಕಾರ್ಯ. ಸದ್ಗುರುಗಳ ಹೃದಯದಲ್ಲಿ ನಿಂತ್ಕೊಂಡಿದ್ದನ್ನೆಲ್ಲ ಮಾಡಿಸ್ಲಿಕ್ಕೆ ಹತ್ತಾರ ಅನ್ನುವಂಥ ಭಾವ ಅವರಿಗೆ ಸ್ಪಷ್ಟವಾಗಿ ಅನುಭವಕ್ಕೆ ಬರ್ತಾ ಇರೋದ್ರಿಂದ
ಆದ್ದರಿಂದ ಮಹಾರಾಜರು ಏನಂದ್ರು ಅಂದ್ರೆ ಪರಮಾರ್ಥ ಅಂದ್ರೆ ಮತ್ತೊಂದು ಏನೂ ಅಲ್ಲ. ಪರಮಾರ್ಥ ಅಂದ್ರೆ ಏನು ಅಂತಂದ್ರೆ ನನ್ನ ದೇಹ ಸಹಿತವಾಗಿ ಸಂಪೂರ್ಣವಾಗಿರೋ ನನ್ನ ಜೀವನದ ಪ್ರತಿಯೊಂದು ಘಟನಾದಲ್ಲಿ ಆ ಭಗವಂತನ ಸತ್ತಾ ಅಥವಾ ಸದ್ಗುರುಗಳ ಸತ್ತಾ ಕಾರ್ಯ ಮಾಡ್ಲಿಕ್ಕೆ ಹತ್ತೇದ ಅಂತ ಅನ್ಸೋದ ಪರಮಾರ್ಥ ಅಂದ್ರೆ ಏನು ಅಂದ್ರೆ ನನ್ನ ದೇಹ ಇವಾಗ ಏನು ಅದನ್ನು ನನ್ನ ದೇಹದ ಪ್ರತಿಯೊಂದು ಆಗು ಹೋಗುಗಳು, ನನ್ನ ದೇಹದ ಒಂದೇನು ಅಂದ್ರೆ ಅನುಕೂಲ ಪ್ರತಿಕೂಲ ಭಾವಗಳು, ಆಗು ಹೋಗುಗಳು, ಜಡ್ಡು ಜಾಪತ್ರೆ, ಸುಖ ದುಃಖ, ಕರಿ ಬಿಳಿ ಏನಿದ್ದೀನೋ ಅದು ಅವನ ಇಚ್ಛಾ, ಹೆಂಗದನೋ ಅದು ಅವನ ಇಚ್ಛಾ. ನನ್ನ ದೇಹದ ಮೇಲೆ ಪ್ರತಿಯೊಂದು ಅವನ ಕಾರ್ಯ, ಅವನು ಸತ್ತ ಕೆಲಸ ಮಾಡ್ಲಿಕ್ಕೆ ಹತ್ತಿದ ಅಂತ ತಿಳ್ಕೊಂಡು ನಾನು ಯಾವ ಪರಿಸ್ಥಿತಿಯಲ್ಲಿ ಇದ್ದೀನೋ, ಜೀವನ ಬಾಳ್ಲಿಕ್ಕೆ ಹತ್ತೀನೋ ಆ ಪರಿಸ್ಥಿತಿಯ ಪ್ರತಿಯೊಂದು ಘಟನಾದಲ್ಲಿ ಸದ್ಗುರುಗಳ ಸತ್ತ ಕಾರ್ಯ ಮಾಡ್ಲಿಕ್ಕೆ ಹತ್ತಿದ ಅಂತ ತಿಳ್ಕೊಂಡು ಅಂತಃಕರಣ ಪೂರ್ವಕವಾಗಿ ಅನಿಸೋದಕ್ಕೆ ಏನಂತಾರಂದ್ರೆ ಪರಮಾರ್ಥ ಅಂತ ತಿಳ್ಕೊಂಡು. ಆದ್ರಿಂದ ನಾನು ಇಂಥದ್ದೊಂದು ಕಾವ್ಯ ಬರೀಲಿಕ್ಕೆ ಹತ್ತೀನಿ ಅನ್ನುವಂಥ ಭಾವದಿಂದ ನಾನು ಕೂತ್ಕೊಂಡಾಗ ಪ್ರತ್ಯಕ್ಷವಾಗಿ ಆ ಕಾವ್ಯ ಅನ್ನುವಂಥದ್ದು ಕೇವಲ ಸದ್ಗುರುಗಳ ಸತ್ತಾದಿಂದ ನಾವು ವ್ಯಕ್ತ ಆಗ್ಲಿಕ್ಕೆ ಹತ್ತೇದ ಅಂತ ಅವ್ರಿಗೆ ಅನಿಸ್ತಾ ಇರೋದ್ರಿಂದಾಗಿ ಜ್ಞಾನೇಶ್ವರ ಮಹಾರಾಜರು 18ನೇ ಅಧ್ಯಾಯದಲ್ಲಿ ಎಷ್ಟರೇ ಚಂದ ಉದಾಹರಣೆ ಕೊಟ್ಟರು ಅಂತಂದ್ರೆ, ದೀಪ ಅನ್ನುವಂಥದ್ದು ಪ್ರಕಾಶ ಕೊಡ್ತದೇನೋ ಖರೆ, ಆ ದೀಪ ಅದರಿಂದ ತನ್ನ ಜ್ಯೋತಿಯನ್ನು ಪಡ್ಕೊಂಡು ಪ್ರಕಾಶ ಕೊಡ್ತದ ಅಂತ ತಿಳ್ಕೊಂಡು ಕೇಳಿದ್ರೆ ಅಗ್ನಿಯಿಂದ, ಅರ್ಥಾತ್ ಅಗ್ನಿಯಿಂದ ನಾವು ಅಗ್ನಿಯನ್ನು ಹೊತ್ತಿಸಿ ಆ ಅಗ್ನಿಯಿಂದ ಆದ್ರೆ ಪ್ರತ್ಯಕ್ಷವಾಗಿ ಅಗ್ನಿ ಪ್ರಕಾಶ ಕೊಡ್ಲಿಕ್ಕಿಲ್ಲ. ಆದ್ರೆ ಆ ದೀಪ ಅನ್ನುವಂಥದ್ದು ಏನಾಗಬೇಕು ಅಂದ್ರೆ ದೀಪ ಆಗ್ಬೇಕಾದ್ರೆ ಬತ್ತಿ ಮತ್ತು ಎಣ್ಣೆ ಕೂಡಿ ದೀಪ ಆಗ್ಬೇಕಾದ್ರೆ ಅದಕ್ಕೆ ಅಗ್ನಿಯ ಸಂಸ್ಪರ್ಶ ಅನ್ನುವಂಥದ್ದು ಹೆಂಗೆ ಬೇಕು, ಹಂಗೆ ಜ್ಞಾನೇಶ್ವರ ಮಹಾರಾಜ ಅಂತಾರೆ ಏನು ಅಂದ್ರೆ ನಾ ಇದೆಲ್ಲ ಏನು ಹೇಳಲಿಕ್ಕೆ ಹತ್ತೀನೋ ಇದು ಕೇವಲ ನನ್ನ ಕರ್ತೃತ್ವದಿಂದ ಅಲ್ಲ, ನನ್ನ ಅಂತಃಕರಣದಲ್ಲಿ ಸದ್ಗುರುಗಳು ಕೂತ್ಕೊಂಡು ಈ ಕಾರ್ಯವನ್ನು ಮಾಡಿಸ್ತಾ ಇರೋದ್ರಿಂದಾಗಿ ನಾನು ಮನಃಪೂರ್ವಕವಾಗಿ ಏನು ಮಾಡ್ತೀನಿ ಅಂತಂದ್ರೆ ಆ ಸದ್ಗುರುಗಳಿಗೆ ನಮಸ್ಕಾರ ಮಾಡ್ತೀನಿ ಅಂತ ತಿಳ್ಕೊಂಡು ಜ್ಞಾನೇಶ್ವರ ಮಹಾರಾಜ್ ಅವ್ರಿಗೆ ಅನೇಕ ಉದಾಹರಣೆಗಳನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಸದ್ಗುರುಗಳು ಅಂದ್ರೆ ಯಾವ ರೀತಿಯಾಗಿ ನನ್ನ ಮೇಲೆ ಅನುಗ್ರಹ ಮಾಡ್ಯಾರ, ನನ್ನ ಕೈಯಿಂದ ಇಂಥ ಒಂದು ಕಾರ್ಯವನ್ನು ಮಾಡಿಸ್ಲಿಕ್ಕೆ ಹತ್ಯಾರ, ನನಗೆ ಅತ್ಯಂತ ಸಮಾಧಾನ ಆಗುವಂಗೆ ಮಾಡ್ಯಾರ ಅಂತ ತಿಳ್ಕೊಂಡು ಕೇಳಿದ್ರೆ ಚಿಂತಾಮಣಿ ಯಾವ ರೀತಿಯಾಗಿ ಮನೋವಾಂಛಿತ ಫಲಗಳನ್ನು ಕೊಡ್ತದನು ಹಂಗೆ ನನ್ನ ಎಲ್ಲ ಭಾವಗಳನ್ನು ಪೂರ್ಣ ಮಾಡಿರ್ತಕ್ಕಂಥವ್ರು, ಪೂರ್ಣ ಕಾಮನಾಗಿರ್ತಕ್ಕ ತೈಸಾಮಿ ಪೂರ್ಣ ಕಾಮ ನಿವೃತ್ತಿ ಜ್ಞಾನದೇವೋ ಮಹೇ ಶ್ರೀರಾಮ. ಆದ್ದರಿಂದ ಜ್ಞಾನೇಶ್ವರ ಮಹಾರಾಜರು ತಮ್ಮ ಅನುಭವವನ್ನು ಜಗತ್ತಿಗೆ ಸಾರಿ ಹೇಳ್ತಾ ಇದ್ದಾರಲ್ಲ ಏನು ಅಂದ್ರೆ ಅರ್ಥಾತ್ ಏನು ಅಂದ್ರೆ ಸಾಧುಸಂತರದ ಲಕ್ಷಣ ಅದು, ಸಾಧುಸಂತರ ಕಾರ್ಯ ಅದು. ತಾವು ಯಾವ ಒಂದು ದಿವ್ಯ ಭಾವವನ್ನು ಅನುಭವಿಸಿರ್ತಾರೋ, ತಾವು ಯಾವ ಜೀವನದ ರಹಸ್ಯವನ್ನು ಅರ್ಥ ಮಾಡಿಕೊಂಡಿರ್ತಾರೋ, ಜೀವನದ ಸಿದ್ಧಾಂತಗಳನ್ನು ಯಾವ ಅರ್ಥಾತ್ ಅವ್ರು ಏನು ಮಾಡ್ಕೊಂಡಿರ್ತಾರ ಅಂತಂದ್ರೆ ಅವರು ಅನುಭವಿಸಿರ್ತಾರೋ, ಅರ್ಥ ಮಾಡಿಕೊಂಡಿರ್ತಾರೋ ಅವುಗಳನ್ನು ಅವರು ಜಗತ್ತಿಗೆ ಉಪದೇಶ ಮಾಡ್ತಾ ಇದ್ದಾರೆ ಮತ್ತು ಹೇಳ್ತಾ ಇದ್ದಾರಲ್ಲ ಏನು ಅಂದ್ರೆ. ಆದ್ದರಿಂದ ಜ್ಞಾನೇಶ್ವರ ಮಹಾರಾಜ್ ಹೇಳಿದ್ರು ಮನೋನಿ ಜಾಣತೇನೋ ಗುರು ಭಜಿದೆ. ಆದ್ದರಿಂದ ಖರೆ ಹೇಳ್ತಿಲ್ಲ, ನೀವು ನಿಜವಾಗಿಯೂ ತಿಳುವಳಿಕಿದ್ದವರಾಗಿದ್ರೆ, ಆದ್ದರಿಂದ ನೀವು ಶಾಣ್ಯರಾಗಿದ್ರ, ಜಾಣರಾಗಿದ್ರ, ತಿಳುವಳಿಕಿದ್ದವರಾಗಿದ್ರ ನಾ ಅಗದಿ ನಿಮಗೆ ಏನು ಹೇಳ್ತೀನಿ ಅಂದ್ರೆ ಹಿತಗುಜ್ ಅಂತ ತಿಳ್ಕೊಂಡು ಹೇಳ್ತಾರೆ ಮರಾಠಿಯವರು, ಕಿವಿ ಮಾತು ಹೇಳ್ತೀನಿ ಅಂತ. ಏನು ಅಂದ್ರೆ ನೀವು ಸದ್ಗುರುಗಳನ್ನು ಭಜನೆ ಮಾಡಬೇಕು. ಜಾಣತೇನೋ ಗುರು ಭಜಿದೆ ಅರ್ಥಾತ್ ಸಾವಕಾಶ ಕೂಡ ಒಂದು ನೆನಪಾಗ್ತದೆ. ಅವರು ನರೇಗಲ್ಲಿ ಹೋಗಿದ್ವಿ, ನರೇಗಲ್ಲಿ ಹೋಗ್ಬೇಕು ಅಜ್ಜಿ ಇದಕ್ಕೆ ಹೋಗಿದ್ವಂತ, ಎಲ್ಲೇ ಕೇದಾರಕ್ಕೆ ಕುದುರೆ ಮೇಲೆ ಕೂತ್ ಹೋಗೋ ಮುಂದೆ ಎಲ್ಲಾರು ಕುದುರೆ ಮುಂದೆ ಹೋಗ್ತಿದ್ವಿ, ಈ ಅಜ್ಜಿ ಕುದುರೆ ಸ್ವಲ್ಪ ಹಿಂದಿಂದ ಹೋಗ್ತಿರ್ತದೆ. ಈಗ ಅಜ್ಜಿಗರೇ ಚಡಪಡಿಕೆ ನನ್ನ ಕುದುರೆ ಯಾಕೆ ಲಗು ಲಗು ಹೋಗ್ವಲ್ತು ಅಂತ ಅವ ಒಂದು ಮಾತು ಹೇಳಿಬಿಟ್ಟಿದ್ದ. ಏನು ಅಂತ ನೀವು ಸುಮ್ಮನೆ ಕುದುರೆ ಮೇಲೆ ಕುದುರೆಗೆ ನಾವು ಹೆಂಗೆ ಚಲ್ ಅಂತೀವಿ ಹಂಗೆ ನೀವೆಲ್ಲ ಅನ್ನಂಗಿಲ್ಲ, ಹಂಗಂದ್ರೆ ಕೇಳುದು ಅದು, ಹಾಗೆಲ್ಲ ಅಲ್ಲಿಗೆ ಹೋಗ್ಬೇಡ್ರಿ, ಆಮೇಲೆ ಬಿದ್ದಿದ್ದು ನನಗೆ ಗೊತ್ತಿಲ್ಲ ನೋಡ್ರಿ ಅಂತ ತಿಳ್ಕೊಂಡು ಹೇಳಿದ ಕೂಡಲೇ ಆಕಿ ಪಾಪ ಅವರೇ ಅನ್ಬೇಡ ಅಂತ ಹೇಳ ತನಗರೇ ಆ ಕುದುರೆ ಮುಂದೆ ಹೋಗ್ವಲ್ತು ಅನ್ನೋದು ಹೊರಗೆ ಸಮಾಧಾನ ಆಗವಲ್ತು. ಆ ಬುದಿಗೆ ಕಡಿಗೆ ಕೊನೆ ತಡ್ಕೊಳಕ್ಕೆ ಆಗೋದನ್ನ ಆ ಕುದುರೆ ಕಿವಿ ಹತ್ರ ಮಾರಿ ಚಲ್ ಅಂದ. ಚಾಬುಕ್ ತೊಗೊಂಡು ಹೊಡೆದು ಜೋರ್ಲೆ ಚಲ್ ಅಂದ್ರೂ ನಡೆಯಂಗಿಲ್ಲ. ಇದಿಷ್ಟಾಗಿ ಅವು ಎಷ್ಟರ ತಯಾರಾಗಿರ್ತಾವಂದ್ರೆ ಬರೀ ಅವ್ರು ಹೇಳಿದಂಗೆ ಕೇಳ್ತಿರ್ತಾವ. ಅರ್ಥಾತ್ ಹೆಂಗೋ ಹಂಗೆ ಜ್ಞಾನೇಶ್ವರ ಮಹಾರಾಜರ ಅಗ್ನಿಯ ಕಳಕಳಿಯಿಂದ ಅಂತಃಕರಣ ಪೂರ್ವಕವಾಗಿ ಅವ್ರ ಕಿವಿ ಒಳಗೆ ಹೇಳಲಿಕ್ಕೆ ಹತ್ತಾರಲ್ಲ ಏನು ಅಂದ್ರೆ ಜಾಣತೇನೋ ಗುರು ಭಜಿದೆ, ಸದ್ಗುರುಗಳಿಗೆ ಶರಣ ಹೋಗ್ರಿ ಅಂತ ತೇಣೇ ಕೃತಕಾರ್ಯ ಹೋಯಿದೆ. ಅವ್ರು ತಮ್ಮ ಅನುಭವ ಹೇಳ್ತಾ ಇದ್ದಾರೆ, ಸಿದ್ಧಾಂತ ಹೇಳ್ತಾ ಇದ್ದಾರೆ. ಅರ್ಥಾತ್ ಏನಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಅಧ್ಯಾತ್ಮದ ಮರ್ಮ ಹೇಳಲಿಕ್ಕೆ ಹತ್ತಾರಲ್ಲ ಏನು ಅಂದ್ರೆ ತೇಣೇ ಕೃತಕಾರ್ಯ ಹೋಯಿದೆ. ಬ್ಯಾರೆ ಉಪಾಯನೇ ಇಲ್ಲ, ಬ್ಯಾರೆ ದಾರಿನೇ ಇಲ್ಲ, ಬ್ಯಾರೆ ಸಾಧನೆ ಇಲ್ಲ. ಪ್ರಪಂಚದಲ್ಲಿ ನಾವು ಏನಾದರೂ ಆಗಿ ಕೃತಕಾರ್ಯ ಆಗ್ತೀವಿ ಅಂತಂದ್ರೆ ಶಕ್ಯ ಇಲ್ಲ. ಮತ್ತೆ ಎದರಿಂದ ಶಕ್ಯದ ಅಂದ್ರೆ ಕೇವಲ ಸದ್ಗುರುಗಳಿಗೆ ಶರಣ ಹೋಗೋದ್ರಿಂದ ಶಕ್ಯದ ಅಂತ ತಿಳ್ಕೊಂಡು ಹೇಳಿ ಕೃತಕಾರ್ಯ ಹೋಯಿದೆ. ಜೈಸೆ ಮೂಲ ಸಿಂಚನೆ ಸಹಜೇ ಶಾಖಾ ಪಲ್ಲವ ಸಂತೋಷತಿ. ವೃಕ್ಷಗಳಿಗೆ ಹೆಂಗೆ ನಾವು ಕೇವಲ ಬೇರುಗಳಿಗೆ ನೀರು ಹಾಕೋತಿದ್ರೆ ಸಾಕು,
ಅವೆಲ್ಲ ಹೆಂಗೆ ಪ್ರಫುಲ್ಲಿತವಾಗಿರ್ತಾವನು ಹಂಗೆ ಸದ್ಗುರುಗಳನ್ನು ನಾವು ಸೇವಿಸಿದ್ರೆ ಸಾಕು ಅಂತ ತಿಳ್ಕೊಂಡು ತಾತೀರ್ಥೇ ಜೇ ತ್ರಿಭುವನಿ ಯೇ ಘಡತಿ ಸಮುದ್ರಾವಗಾಹನಿ ನಾತರಿ ಅಮೃತ ರಸಾಸ್ವಾದನಿ ರಸ ಸಕಳ. ಸಮುದ್ರದಲ್ಲಿ ಸ್ನಾನ ಮಾಡಿಬಿಟ್ರೆ ಎಲ್ಲ ತೀರ್ಥಗಳ ಸ್ನಾನ ಮಾಡಿದಾಗ, ಅಮೃತವನ್ನು ಸೇವನೆ ಮಾಡಿಬಿಟ್ರೆ ಎಲ್ಲ ರಸದ ಆಸ್ವಾದನೆ ನಾನಿನ್ನೆಲ್ಲ ವಿಸ್ತಾರಪೂರ್ವಕವಾಗಿ ಹೇಳಿದ್ರು. ತೈಸಾ ಪುಡತ ಪುಡತಿ ತೋಚಿ ಮಿಯಾ ಅಭಿವಂದ್ಯಲ ಶ್ರೀ ಗುರುಚಿ ಜೋ ಅಭಿಲಷಿತ ಮನೋರುಚಿ ಪುರವಿತಾತೋ. ಅದನ್ನ ಪುನಃ ಪುನಃ ನಾನು ಏನು ಮಾಡ್ತೀನಿ ಅಂದ್ರೆ ಆ ಸದ್ಗುರುಗಳಿಗೆ ನಮಸ್ಕಾರ ಮಾಡ್ತೀನಿ. ಯಾಕ ಅಂತ ತಿಳ್ಕೊಂಡು ಕೇಳಿದ್ರೆ ಅಭಿವಂದ್ಯಲ ಶ್ರೀ ಗುರುಚಿ ಜೋ ಅಭಿಲಷಿತ ಮನೋರುಚಿ ಪುರವಿತಾತು. ನನ್ನ ಮನಸ್ಸಿನ ಎಲ್ಲ ಅಪೇಕ್ಷೆಗಳನ್ನ ಜ್ಞಾನೇಶ್ವರ ಮಹಾರಾಜರ ಅಪೇಕ್ಷೆ ಏನಿತ್ತು? ವೆಂಕಟ ಖಲಾಂಚಿ ವೆಂಕಟಿ ಸಾಂಡೋ ತಯಾ ಸತ್ಕರ್ಮಿ ರತಿ ವಾಢೋ ಭೂತಾ ಪರಸ್ಪರೇ ಪಡೋ ಮೈತ್ರ ಜೀವಾಚೆ ದುರಿತಾಚೆ ತಿಮಿರ ಜಾವು ಸ್ವಧರ್ಮ ಸೂರ್ಯ ಪಾಹೋ ಜೋಜೆ ವಾಂಶೀಲ ತೋತೆ ಲಾಹೋ ಪ್ರಾಣಿಜಾತ ಅನ್ನುವಂಥ ಭಾವದೊಳಗೆ ಅವರು ಪಸಾಯದಾನದೊಳಗೆ ಏನು ಹೇಳಿದಾರೋ ಇದು ಅವರ ಅಭಿಲಾಷ ಆಯ್ತು. ಆದ್ದರಿಂದ ಜ್ಞಾನೇಶ್ವರ ಮಹಾರಾಜರು ಕೊನೆಗೆ ಹೇಳ್ತಾರೆ ಏನು ಅಂತಂದ್ರೆ, ನಿವೃತ್ತಿನಾಥರು ಏನಾದ್ರು ಅಂದ್ರೆ ಜ್ಞಾನೋಬಾ ಏನು ಕಾಳಜಿ ಮಾಡಬೇಡ, ನಿನ್ನ ಎಲ್ಲ ಇಚ್ಛಾ ಪೂರ್ಣ ಆಗ್ತದ ಅಂತ ತಿಳ್ಕೊಂಡು ಹೆಂಗೆ ಕೊನೆಗೆ ಹೇಳಿದ್ರು. ಇದರ್ಥ ಏನು? ಅವ್ರ ಇಚ್ಛಾ ಪೂರ್ಣ. ಅವ್ರು ಏನು ಪ್ರಪಂಚದ ವಿಷಯದಲ್ಲಿ ಅಪೇಕ್ಷಾ ಮಾಡಿದ್ರು, ಲೋಕ ಕಲ್ಯಾಣದ ಕಳಕಳಿ ಏನು ಅವ್ರ ಅಂತಃಕರಣದಲ್ಲಿತ್ತು, ಅದೆಲ್ಲ ಏನಾಯ್ತು ಅಂದ್ರೆ ಶಾಂತ ಸಮಾಧಾನ ಆಯ್ತು. ಆದ್ದರಿಂದ 13ನೇ ಅಧ್ಯಾಯದಲ್ಲಿ ಜ್ಞಾನೇಶ್ವರ ಮಹಾರಾಜರು ಬರೀತಾರೆ, ನಾನು ಪ್ರತಿಜ್ಞಾ ಮಾಡಿ ಹೇಳ್ತಿಲ್ಲ ಏನು ಅಂತಂದ್ರೆ, ಯಾರಿದನ್ನು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಲಕ್ಷ್ಯಪೂರ್ವಕವಾಗಿ ಅವಧಾನಪೂರ್ವಕವಾಗಿ ಕೇಳ್ತಾರೋ ಅವ್ರಿಗೆ ನಿಶ್ಚಿತವಾಗಿಯೂ ಸಮಾಧಾನ ಸಿಗ್ತದೆ ಅನ್ನುವಂಥ ಮಾತನ್ನು ಹೇಳ್ತೀನಿ ಅಂತ ತಿಳ್ಕೊಂಡು ಹೆಂಗೋ ಸತ್ಪುರುಷರು ಮತ್ತೊಂದು ಏನು ಅಪೇಕ್ಷಾ ಇರ್ಲಿಕ್ಕೆ ಶಕ್ಯದ? ಸತ್ಪುರುಷ ಏನಾದ್ರು ಒಂದು ದೊಡ್ಡದೊಂದು ಬಿಲ್ಡಿಂಗ್ ಕಟ್ಟಬೇಕಂತದನ ಅಥವಾ ಮತ್ತೇನಾದರೂ ಅವ್ರಿಗೇನು ಹೊಲ ಎಸ್ಟೇಟು ಮಾಡಬೇಕು ಅಂತದನ ಏನು ಅಪೇಕ್ಷಾ ಅದ? ಜಗತ್ತು ಸುಖವಾಗಿರಲಿ ಅನ್ನುವಂಥದ್ದನ್ನು ಬಿಟ್ಟರೆ ಅವ್ರ ಮನಸ್ಸಿನ ಬೇರೆ ಏನೇನು ಅಪೇಕ್ಷಾ. ಆದ್ದರಿಂದ ಆಯುಷ್ಯ ತುಂಬ ಅವ್ರು ಎದಕ್ಕಾಗಿ ಧಡಪಡಿಸ್ತಿರ್ತಾರೆ ಅಂದ್ರೆ, ಸರ್ವೇ ಜನ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರ ಅಂತಿದ್ದಾಗ್ಯೂ ಸಹಿತ. ನಮಗೊಬ್ರು ಪ್ರಶ್ನೆ ಮಾಡಿ, ಇಷ್ಟೆಲ್ಲ ಇದ್ದಾಗ್ಯೂ ಮತ್ತೆ ಜಗತ್ತು ಯಾಕೆ ಸುಖಿ ಆಗೋಲ್ತು ಅಂತ ಪ್ರಶ್ನೆ. ಅಂದ್ರೆ ಜಗತ್ತಿನೊಳಗೆ ಇಷ್ಟೆಲ್ಲ ಯಾಕೆ ದುಃಖ, ದೌರ್ಜನ್ಯ, ಪಾಪ, ಅನ್ಯಾಯ, ಅತ್ಯಾಚಾರ, ಅನೀತಿ ಇಷ್ಟೆಲ್ಲ ತುಂಬಿದಲ್ರಿ? ಮತ್ತೆ ಯಾಕೆ ಇರೋ ಸಂತರದ್ದು ಏನು ತಪ್ಪದ ಅಂತ ಕೇಳಿ, ಸಾಧು ಸಂತರದ್ದು ಏನು ತಪ್ಪದಿರೋ? ನಾವು ಅವ್ರ ಮಾತು ಎಲ್ಲಿ ಕೇಳ್ತೀವಿ? ಸಾಧು ಸಂತರು ಹೇಳಿದ್ರು ಅಂತ ತಿಳ್ಕೊಂಡು ನಾವು ಮಹಾರಾಜರು ಎಷ್ಟರೇ ಆಯುಷ್ಯ ತುಂಬ ನಾಮಸ್ಮರಣೆ ಮಾಡ್ರಿ, ನಾವು ಮಾಡ್ತೀವಿ, ನಾಮಸ್ಮರಣೆ ಮಾಡ್ರಿ ನಾಮಸ್ಮರಣೆ ಮಾಡ್ರಿ ನಾಮಸ್ಮರಣೆ ಮಾಡ್ರಿ ಮಹಾರಾಜರು ಹೇಳಿ ಇನ್ನು ಪಾಪ ಮಹಾರಾಜರು ತಪ್ಪು ನಮ್ದು ತಪ್ಪು. ಅರ್ಥಾತ್ ಇದು ಸಾಧು ಸಂತರು ಜ್ಞಾನೇಶ್ವರ ಮಹಾರಾಜರು 18ನೇ ವರ್ಷಕ್ಕೆ ಬರೆದು, ಒಂದು ಕೆಲವರು 18ನೇ ವರ್ಷ ಜ್ಞಾನೇಶ್ವರಿ ಬರೆದು. ಅರ್ಥಾತ್ ಏನು ಅಂತಂದ್ರೆ ಎಂಥ ದಿವ್ಯ ಗ್ರಂಥ ಬರೆದು. ಆದ್ರೆ ಶೋಕಾಂತಿಕ ಏನದ ಅಂತ ತಿಳ್ಕೊಂಡು ಕೇಳಿದ್ರೆ ನಾವೇನದನ್ನು ಮನಃಪೂರ್ವಕವಾಗಿ ಶ್ರವಣ ಮಾಡ್ತೀವಿ ಅಥವಾ ಅದು ತಿಳ್ಕೋಬೇಕು ಅನ್ನುವಂಥ ಪ್ರಯತ್ನ ಮಾಡ್ತೀವಿ ಅಥವಾ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನುವಂಥ ಧಡಪಡ ಮಾಡ್ತೀವಿ. ಅರ್ಥಾತ್ ಏಕನಾಥ ಮಹಾರಾಜರ ಗ್ರಂಥ ಬರೆದ್ರು, ದಾಸಬೋಧದ ಸಮರ್ಥ ಬರೆದಿಟ್ರು, ಎಷ್ಟರೇ ಸತ್ತು ತುಳಸಿದಾಸ ರಾಮಾಯಣ ಬರೆದಿಟ್ರು ಅರ್ಥಾತ್ ಎಂಥ ಗ್ರಂಥ ಬರೆದಾರ ಅಂತಂದ್ರೆ ಯಾವುದರೇ ಒಂದು ಗ್ರಂಥ ಹಿಡ್ಕೊಂಡು ಕೂಡ್ರಿ ಸಾಕು. ಯಾವುದಾದ್ರೆ ಒಂದು ಗ್ರಂಥ ಬೆಲ್ಸರಿ ಬಾಬಾ ಪ್ರವಚನ ಹೇಳಿದ್ರು, ಒಂದು ಗ್ರಂಥ ಹಿಂಗೆ ಹಿಡ್ಕೋಬೇಕಲ್ಲ ಮುಗಿದು ಹೋದ ಆಯುಷ್ಯ ತುಂಬ. ಬೇರೆ ಏನು ಮಾಡಬಾರ್ದು ಅಂತಲ್ಲ, ಮಾಡಬೇಕಾದ ಕಾರಣ ಇಲ್ಲ. ಒಂದು ಯಾವುದಾದ್ರೂ ಗ್ರಂಥ ಹಿಂಗೆ ಹಿಡ್ಕೊಳಿಕ್ಕೆ ಬರ್ಬೇಕಲ್ಲ, ಅದು ಒಂದು ಹಿಡ್ಕೊಂಡ್ಬಿಟ್ರೆ ಸಾಕು. ಅರ್ಥಾತ್ ಏನಂದ್ರೆ ನಿಶ್ಚಿತವಾಗಿಯೂ ನಮ್ಮ ಜೀವನ ಕೃತಾರ್ಥ ಆಗ್ತಕ್ಕಂಥ ಒಂದೇನು ಅಂತಂದ್ರೆ ಅರ್ಥಾತ್ ಅದ್ರೊಳಗೆ ಅಂಥ ಸಾಮರ್ಥ್ಯದ ಹಂಗೆ ಆಗ್ಲಿಕ್ಕೆ ಶಕ್ಯದ. ತುಳಸಿ ರಾಮಾಯಣ ಹಿಡ್ಕೊಡ್ರಿ, ದಾಸಬೋಧ ಹಿಡ್ಕೊಡ್ರಿ, ಏಕನಾಥಿ ಭಾಗವತ್ ಹಿಡ್ಕೊಡ್ರಿ, ಯಾವುದಾದ್ರೂ ಒಬ್ಬ ಸತ್ಪುರುಷರ ಎಲ್ಲ ಬಿಡ್ರಿ. ಮಹಾರಾಜರು ಏನು ಹೇಳ್ಯಾರೋ ಅಷ್ಟನ್ನು ನಾವು ಚಿಂತನೆ ಮಾಡ್ಕೋತ ಇದ್ರೂ ಸಾಕು. ಮಹಾರಾಜರ ದಿವ್ಯವಾಗಿರ್ತಕ್ಕಂಥ ಉಪದೇಶವನ್ನು ಪುನಃ 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 ಮನನ ಮಾಡ್ಕೋತ ಇದ್ರು ಸಾಕು. ಗುರುದೇವ್ರ ಆನಡೆ ಇದು ಸಾಮಾನ್ಯ ಪಂಡಿತರಿದ್ರೇನ್ರಿ? ಗುರುದೇವ್ರ ಆನಡೆ ಅವ್ರ ಪಾಂಡಿತ್ಯಕ್ಕೆ ಲೋಕಮಾನ್ಯ ತಿಳಕರ ತಲೆ ಮೆಚ್ಚಿ ಅರ್ಥಾತ್ ಇದನ್ನು ಮಾಡಿದ್ರು. ಗುರುದೇವ್ರ ಆನಡೆ ಅವರು ಅರ್ಥಾತ್ ಏನು ಅಂತಂದ್ರೆ ಅವರು ಇನ್ನೂ SB ಕಾಲೇಜ್ನೊಳಗಿದ್ದಾಗನ ಲೋಕಮಾನ್ಯ ತಿಳಕರು ಮಹಾಭಾರತ ಇದು ಗೀತಾ ರಹಸ್ಯ ಬರೆದಿದ್ರು. ಗೀತಾ ರಹಸ್ಯ ಬರೆದು ಲೋಕಮಾನ್ಯ ಗುರುದೇವ್ರ ಆನಡೆಯವರಿಗೆ ನೋಡ್ರಿ ಅಂತ ಕೊಟ್ಟು ಕಳಿಸ್ಬೇಕಾದ್ರೆ ಕಲ್ಪನಾ ಮಾಡಿ, ಯಾರಿಗಾದ್ರೂ ಒಂದು ಗ್ರಂಥ ನೋಡ್ರಿ ಅಂತ ಕಳಿಸ್ಬೇಕಾದ್ರೆ ಅವ್ರ ಬುದ್ಧಿಮತ್ತೆ ವಿಷಯದಲ್ಲಿ ಅವ್ರಿಗೆ ಮೆಚ್ಚಿಗೆ ಆಗಿತ್ತು ಅಂತ ತಿಳ್ಕೊಂಡೆ ಕಳಿಸಿದ್ರಿಲ್ಲ. ನಮ್ಮಂತ ಅವ್ರು ಕೇಳ್ತಾರೆ ನೋಡ್ರಿ ಅಂತ. ನಾವೇನು ನೋಡ್ತೀವಿ? ಬೈಂಡಿಂಗ್ ಚಲೋ ಆಗಿದೆ ಅಂತೀವಿ. ನಾವು ಗ್ರಂಥ ನೋಡಿದ್ರೆ ಬೈಂಡಿಂಗ್ ಭಾಳ ಚಲೋ ಆಗಿದೆ ಅಲ್ಬೋದು, ಲ್ಯಾಮಿನೇಷನ್ ಚಲೋ ಆಗಿದೆ, ಕಿಮ್ಮತ್ ಭಾಳ ಇಟ್ಟಿರಿ ಅಂತ ಹೇಳ್ತೀವಿ. ಭಾಳ ಆದ್ರೆ ಕಿಮ್ಮತ್ ಭಾಳ ಇಟ್ಟಿರಿ ಅಂತ ಹೇಳಿ ಲೋಕಮಾನ್ಯ ತಿಳಕರು ಗುರುದೇವ್ರ ಆನಡೆಯವರಿಗೆ ಗ್ರಂಥ ಕಳಿಸಿದ. ಗುರುದೇವ್ರ ಆನಡೆಯವರು ಒಂದು ರಾತ್ರಿ ಒಳಗೆ ಓದಿದ್ರು ನೋಡ್ರಿ. ಅದು ಹೆಂಗೆ ಓದಿದ್ರು ಏನು? ಒಂದು ರಾತ್ರಿಯಾಗ ಓದಿ ಮರುದಿವಸನ ಲೋಕಮಾನ್ಯ ತಿಳಕರು ತಿಳಿಸಿದಂತ ಏನು ಅಂದ್ರೆ ಭಾಳ ಚಲೋ ಆಗಿದೆ. ಮಹಾಭಾರತದ ಬಗ್ಗೆ ನೀವು ಬಹಳ ಸೂಕ್ಷ್ಮವಾಗಿ ಅಭ್ಯಾಸ ಮಾಡಿದ್ದೀರಿ. ಮಹಾಭಾರತದ ಅಭ್ಯಾಸ ಬಹಳ ಚಲೋ ಅದ ನಿಮ್ಮದು, ಉಪನಿಷತ್ತುಗಳ ಮೇಲೆ ನಿಮ್ದು ಕಮಾಂಡಿಂಗ್ ಅದ ಅಂತ ಹೇಳಿ. ಅರ್ಥಾತ್ ಏನು ಅಂತ ಇವ್ರು ಎಷ್ಟು ಅಭ್ಯಾಸ ಮಾಡಿರ್ಬೋದು.
ತಾತ್ಪರ್ಯ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಈ ಪ್ರಕಾರವಾಗಿ ಏನದಂದ್ರೆ ಅವರ ಅದನ್ನು ತಿಳ್ಕೊಳ್ಳಿಕ್ಕೆ ಶಕ್ಯ ಇದೆ. ಅಂಥ ಗುರುದೇವ್ ರಾನಡೆ ಅವರು ಆವತ್ತಿನ ಕಾಲದಲ್ಲಿ ಪ್ರಪಂಚದಲ್ಲೇನೆ ಒಂದೇನು ಅಂದ್ರೆ ಪಂಡಿತರ ಪಂಕ್ತಿ ಒಳಗೆ ಕೂಡುವಂಥ ಯೋಗ್ಯತೆ ಇರ್ತಕ್ಕಂಥ ಮನುಷ್ಯ ತಮ್ಮ ಸದ್ಗುರುಗಳ ಪತ್ರಗಳನ್ನು ಎಷ್ಟರೇ ಸುರಕ್ಷಿತ ಇಟ್ಕೋತಿದ್ರು ಅಂದ್ರೆ ಒಂದ್ಸಲ ಪುಣೆದಿಂದ ಮುಂಬೈಗೆ ಹೋಗ್ಬೇಕಾದ್ರೆ ಅರ್ಥಾತ್ ಏನಾಯ್ತು ಅಂದ್ರೆ ಅವ್ರಿಗೆ ಮೈಯಾಗ ಆರಾಮಿದ್ದಿದ್ರು, ಹುಷಾರಿರಲಿಲ್ಲ ಅಂತ ತಿಳ್ಕೊಂಡು ಬೇರೆ ಕಡೆ ಅವ್ರು ಸಾಮಾನ್ಯವಾಗಿ ಏನು ಮಾಡ್ತಿದ್ರು ಅಂದ್ರೆ ಈ ಸಾಮಾನ್ಯ ಗಾಡಿಯೊಳಗೆ ಪ್ಯಾಸೆಂಜರ್ದೊಳಗೇನೋ ಹೋಗ್ತಿದ್ರು. ಒಬ್ಬರು ಗುರುದೇವ್ರ ಆರಡೆ ಅವ್ರು ಕೇಳಿದ್ರು, ನೀವು ಪ್ಯಾಸೆಂಜರ್ನಾಗ ಯಾಕೆ ಹೋಗ್ತೀರಿ, ಫಸ್ಟ್ ಕ್ಲಾಸ್ನ ಫಾಸ್ಟ್ ಗಾಡಿಯೊಳಗೆ ಯಾಕೆ ಹೋಗಂಗಿಲ್ಲ? ಅವ್ರೇನಂದ್ರು, ಶಾಂತ ಸಮಾಧಾನ ನಾಮಸ್ಮರಣೆ ಮಾಡ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಪ್ಯಾಸೆಂಜರ್ದಾಗ ಹೋಗ್ತೀವಿ. ನಮಗೆಲ್ಲ ಸ್ಪೀಡ್ ಬೇಕು, ಯಾಕಂದ್ರೆ ಅರ್ಥಾತ್ ಆ ಸ್ಪೀಡ್ದೊಳಗೆ ಏನಾಗ್ತದೆ ಅಂದ್ರೆ ವೇಗ ಹೆಚ್ಚಾದಂಗೆ ತಲೆಗೆ ಟೆನ್ಷನ್ ಆಗ್ತದೆ, ಎಲ್ಲಿ ಜಪ್ಪದ ಕಡೆ ಲಕ್ಷ ಇರ್ತದೆ, ಎಲ್ಲಿ ಹೋಗಿ ಆಕ್ಸಿಡೆಂಟ್ ಆಗ್ತಾವೆ ಅನ್ನೋ ಕಡೆ ಲಕ್ಷವ. ಅದನ್ನು ಸುಮ್ಮನೆ ಶಾಂತವಾಗಿ 25 ಕಿಲೋಮೀಟರ್ ಹೊಡ್ಕೋತ ಹೋದ್ರೆ ಆರಾಮ್ ನಾಮಸ್ಮರಣೆ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಗುರುದೇವ್ ರಾನಡೆ ಅವ್ರ ಒಂದು ಕಾರ್ ಇಟ್ಟಿದ್ರು. ಎದಕ್ಕೆ ಇಟ್ಟಿದ್ದು ಕಾರು ಅಂತ ತಿಳ್ಕೊಂಡು ಕೇಳಿದ್ರೆ ಅದಕ್ಕೆ ಮೂವಿಂಗ್ ಮೆಡಿಟೇಷನ್ ರೂಮ್ ಅಂತ ಹೇಳ್ತೀವಿ. ಓಡಾಡೋ ಏನು ಅಂದ್ರೆ ಧ್ಯಾನ ಮಂದಿರ ಇದ್ದಂಗೆ. ಅವ್ರು ಏನು ಮಾಡ್ತಿದ್ರು ಅಂದ್ರೆ ತಮ್ಮ ಸಮಯ ಸಿಕ್ಕ ಕೂಡಲೇ ಆ ಕಾರ್ನಾಗ ಕೂತ್ಕೊಂಡು ಹೋಗ್ತಿದ್ರು, ಡ್ರೈವರ್ ಹೇಳ್ತಿದ್ರು ನೀವು ಹೊರಗೆ ಕೂಡುವ ಅಂತ ಹೇಳ್ತಿದ್ರು, ತಾವು ಆ ಬಾಗಿಲ ಹಾಕ್ಕೊಂಡು ಸ್ವಸ್ಥ ಶಾಂತವಾಗಿ ಜಪ ಮಾಡಿಕೊಟ್ಟು ಕೂಡ್ತಿದ್ರು. ಅದನ್ನು ಅವರು ಯಾವಾಗಲೂ ಏನು ಅಂತಂದ್ರೆ ಸಾದಾ ಗಾಡಿ ಒಳಗೆ ಹೋಗಬೇಕು. ಅವಾಗ ಒಂದ್ಸಲ ಏನಾಯ್ತು, ಆರಾಮಿದ್ದಿದ್ದಿಲ್ಲ, ಅವಾಗ ಅವ್ರಿಗೆ ಮಲ್ಕೊಂಡಿದ್ರು. ಒಮ್ಮೆಲೆ ಅವ್ರ ಶಿಷ್ಯನ ಕೇಳಿದ್ರು, ನಮ್ದು ಪತ್ರದ ಪೆಟ್ಟಿಗೆ ಎಲ್ಲಿದೆ ಅಂತೇಳಿ. ಅದು ಅಲ್ಲಿ ಸಾಮಾನ್ಯದವ್ರು ಇರ್ತೀವಿ, ನೀವೇ ಕಾಳಜಿ ಮಾಡಬೇಡ್ರಿ, ಅವ್ನ ಮುಂಚೆ ನನ್ನ ಮುಂದೆ ತಂದಿರ್ತೀವಿ ಅಂತೇಳಿ. ಬಹುಸಾಹೇಬರ ಪತ್ರದ ಪೆಟ್ಟಿಗೆಯನ್ನು ಅವ್ರು ಎಷ್ಟರೇ ಜೋಪಾನ ಮಾಡ್ಕೋತಿದ್ರು ಅಂದ್ರೆ ಬೆಲ್ಸರ್ ಅವ್ರು ಒಂದ್ಸಲ ಕೇಳಿದ್ರು, ಇಷ್ಟ್ಯಾಕೆ ನೀವು ಆ ಪತ್ರದ ಪೆಟ್ಟಿಗೆ ವಿಷಯ? ನನ್ನ ಪ್ರಾಣ ಅಂತ ಹೇಳಿದ್ರು. ಅದರೊಳಗೆ ನನ್ನ ಜೀವನ ನಿರ್ಮಾಣ ದೃಷ್ಟಿಯಿಂದ ಅದರೊಳಗೆ ಉಪದೇಶ ತುಂಬೇದ ಅಂತೇಳಿ. ನಾನು 108 ಗ್ರಂಥ ಓದಬೇಕಾದ ಕಾರಣ ಎಲ್ಲ ನನಗೆ ಪ್ರತಿಯೊಂದು ಹೆಜ್ಜೆಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ದಿವ್ಯ ಉಪದೇಶ ಅದು ತುಂಬಿಕೊಂಡವ ಅನ್ನುವಂಥ ಭಾವದಲ್ಲಿ ಹಂಗೇನದ ಅದರ ಸತ್ಪುರುಷರು ಯಾವುದಾದ್ರೂ ಒಂದು ಗ್ರಂಥವನ್ನು, ಸತ್ಪುರುಷರ ವಿಚಾರಗಳನ್ನು ನಾವು ಮನನ ಮಾಡ್ಲಿಕ್ಕೆ ತೊಗೊಂಡ್ರು ಸಾಕು. ಆದ್ದರಿಂದ ಜ್ಞಾನೇಶ್ವರ ಮಹಾರಾಜರು ಏನಂತಾರ ಅಂತ ತಿಳ್ಕೊಂಡು ಕೇಳಿದ್ರೆ, ಈ ಪ್ರಕಾರವಾಗಿ ಯಾವುದನ್ನು ಒಂದನ್ನು ಸೇವಿಸೋದ್ರಿಂದ ಎಲ್ಲಾನು ಸೇವಿಸಿದಂಗೆ ಆಗ್ತದನು, ಅಂಥದ್ದು ಯಾವುದು ಅಂತಂದ್ರೆ ಸದ್ಗುರುಗಳು ಅನ್ನುವಂಥ ಭಾವದಿಂದ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಸಮುದ್ರದಲ್ಲಿ ಸ್ನಾನ ಮಾಡಿದಂತೆ ಆಗ್ತದೆ, ಎಲ್ಲ ರಸವನ್ನು ಆಸ್ವಾದನೆ ಮಾಡಿದಂತೆ ಆಗ್ತದೆ. ತೈಸಾ ಪುಡತ ಪುಡತಿ ತೋಚಿ ನಿಯಾ ಅಭಿವಂದಿಲ ಶ್ರೀ ಗುರುಚಿ ಜೋ ಅಭಿಲಷಿತ ಮನೋರುಚಿ ಪುರವಿತಾತು. ನನ್ನ ಎಲ್ಲ ಮನೋಕಾಮನೆಗಳನ್ನು ಪೂರ್ಣ ಮಾಡಿದ್ರ ಅರ್ಥ ಏನು ಅಂತಂದ್ರೆ ನನ್ನ ಲೋಕ ಕಲ್ಯಾಣದ ಕಳಕಳಿ ನನ್ನ ಅಂತಃಕರಣದ ತುಂಬಿಕೊಂಡದನು, ಅದನ್ನು ಪೂರ್ಣ ಮಾಡಿದ್ರ ಅರ್ಥ ಏನು ಅಂದ್ರೆ ಈ ಗ್ರಂಥವನ್ನು ಯಾರು ಮನಃಪೂರ್ವಕವಾಗಿ ಓದ್ತಾರೋ ಅವ್ರು ನಿಶ್ಚಿತವಾಗಿಯೂ ಏನಾಗ್ತದೆ ಅಂದ್ರೆ ಸಮಾಧಾನ ಪ್ರಾಪ್ತ ಆಗ್ತದೆ ಅನ್ನುವಂಥ ಭಾವವನ್ನು ವ್ಯಕ್ತ ಮಾಡಿದರು. ಅರ್ಥಾತ್ ಈ ಮೂಲಕವಾಗಿ ಏನಾಗ್ಲಿಕ್ಕೆ ಶಕ್ಯ ಅಂದ್ರೆ ಸಮಾಧಾನ ಅನ್ನುವಂಥದ್ದು ಪ್ರಾಪ್ತ ಆಗ್ಲಿಕ್ಕೆ ಶಕ್ಯದ ಕೇವಲ ಸದ್ಗುರು ಅನುಗ್ರಹದಿಂದ ಪ್ರಾಪ್ತ ಆತು ಅಂತ ತಿಳ್ಕೊಂಡು ಹೇಳಿ ಜ್ಞಾನೇಶ್ವರ ಮಹಾರಾಜರಿಗೆ ಏನು ಪ್ರಾರಂಭ ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾವ ಒಂದು ಭಗವದ್ಗೀತೆಯನ್ನು ಕುರಿತು ಅವ್ರಿಗೆ ಹೇಳಬೇಕಾಯಿತು. ಭಗವದ್ಗೀತಾನ ಯಾಕೆ ತಗೊಂಡ್ರು ಅಂತ ತಿಳ್ಕೊಂಡು ಕೇಳಿದ್ರೆ ಜ್ಞಾನೇಶ್ವರ ಮಹಾರಾಜರಿಗೆ ಅಧ್ಯಾತ್ಮ ಹೇಳಬೇಕಾಯಿತು. ಅಧ್ಯಾತ್ಮ ಹೇಳಬೇಕಾಯಿತು. ಆದ್ರಿಂದ ಎದರೊಳಗೆ ಅಧ್ಯಾತ್ಮ ಅನ್ನುವಂಥದ್ದು ಪರಿಪಕ್ವ ಭಾವದಲ್ಲಿ ಅದನ್ನು ಅವರು ಮುಖ್ಯವಾಗಿ ಆಧಾರ ಗ್ರಂಥ ಅಂತ ಇಟ್ಕೋಬೇಕಾಯ್ತು. ಆದ್ರಿಂದ ಜ್ಞಾನೇಶ್ವರ ಮಹಾರಾಜರಿಗೆ ಏನು ಅನ್ನಿಸ್ತು ಅಂದ್ರೆ ಭಗವದ್ಗೀತಾ ಅನ್ನುವಂಥದ್ದು ಅರ್ಥಾತ್ ಹೆಂಗದ ಅಂತಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಅಧ್ಯಾತ್ಮ ಶಾಸ್ತ್ರದಲ್ಲಿ ತುಂಬಿಕೊಂಡಿರೋದ್ರಿಂದ ಸ್ವತಃ ಭಗವಂತನ ಹೇಳಿದಾನೆ ಏನು ಆ ಭಗವದ್ಗೀತೆಯ ವಿಷಯದಲ್ಲಿ ಹೇಳ್ತಾರೆ, ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನ ಪಾರ್ಥೋ ವತ್ಸ ಸುಧೀರ್ ಭೋಕ್ತ ಅಂತ ತಿಳ್ಕೊಂಡು ಹೇಳಿರೋದ್ರಿಂದಾಗಿ ಸಂಪೂರ್ಣವಾಗಿರ್ತಕ್ಕಂಥ